ನಮಸ್ಕಾರ ಎಲ್ಲರಿಗೂ. ಇಲ್ಲೊಂದು ಕ್ವಶನ್ ಐತೆ ನೋಡ್ರಿ. ಸಂವಿಧಾನದ 112ನೇ ವಿಧಿಯ ಪ್ರಕಾರ ಸಂಸತ್ತಿನ ಉಭಯ ಸದನಗಳ ಮುಂದೆ ವಾರ್ಷಿಕ ಹಣಕಾಸು ಹೇಳಿಕೆಯನ್ನು ಮಂಡಿಸಲು ಯಾರಿಗೆ ಜವಾಬ್ದಾರಿ ಇರ್ತೈತಿ? ಅಂದ್ರೆ ಇಲ್ಲಿ ಗೊತ್ತಾಯ್ತು ಏನು, ಸಂವಿಧಾನದ ಕ್ರಮ 112 ಯಾವ್ದ್ರ ಬಗ್ಗೆ ಹೇಳ್ತೈತಿ ಅಂತಂದ್ರೆ ವಾರ್ಷಿಕ ಹಣಕಾಸಿನ ಹೇಳಿಕೆಯ ಬಗ್ಗೆ ಹೇಳ್ತೈತೆ. ವಾರ್ಷಿಕ ಹಣಕಾಸು ಹೇಳಿಕೆಯ ಬಗ್ಗೆ ಹೇಳ್ತೈತಿ. ಅಂದ್ರೆ ಇದನ್ನ ನಾವೇನಂತ ಕರಿತೀವಿ ಅಂತಂದ್ರೆ ಬಜೆಟ್ ಅಂತೇಳಿ ಕರಿತೀವಿ. ಈ ಬಜೆಟ್ ಅಂತಕ್ಕಂಥ ಪದ ಸಂವಿಧಾನದಲ್ಲಿ ಎಲ್ಲಿ ಬಳಕೆ ಆಗಿಲ್ಲ. ಸಂವಿಧಾನದಲ್ಲಿ ಎಲ್ಲಿ ಬಳಕೆ ಆಗಿಲ್ಲ. ಈ ತನಕ ಸೈಡ್ ಇರಲಿ. ಸಂವಿಧಾನದ ಕಲಂ 112 ಪ್ರಕಾರ ಸಂಸತ್ತಿನ ಉಭಯ ಸದನಗಳ ಮುಂದೆ ಅಂದ್ರೆ ಈ ಹಣಕಾಸು ವಾರ್ಷಿಕ ಹಣಕಾಸು ಹೇಳಿಕೆಯನ್ನ ಸದನದ ಸಂಸತ್ತಿನ ಎರಡೂ ಸದನಗಳ ಮುಂದೆ ಇಡಲು ಹೇಳ್ತೈತಿ. ಇದು ಅಂದ್ರೆ ಎರಡೂ ಸದನಗಳಿಗೆ ಈ ಬಜೆಟ್ ಅನುಮೋದನೆ ಪಡಿಬೇಕಾಗತ್ತೆ. ಎರಡೂ ಸದನಗಳಿಂದ ಅನುಮೋದನೆ ಪಡಿಬೇಕಾಗತ್ತೆ. ಇದು ಗೊತ್ತಿರ್ಬೇಕು ನಮಗೆ. ಅಂದ್ರೆ ಈ ವಾರ್ಷಿಕ ಹೇಳಿಕೆಯನ್ನ ಸಂಸತ್ತಿನ ಎರಡೂ ಸದನಗಳ ಮುಂದೆ ಇಡಬೇಕು, ಕಂಪಲ್ಸರಿ. ಅದು ಹಿಂಗೆ ಈಡಂತೇಳಿ ಹೇಳೋರು ಯಾರು? ಹೂ ಶಾಲ್ ಹ್ಯಾವ್ ಅ ರೆಸ್ಪಾನ್ಸಿಬಿಲಿಟಿ ಟು ಪ್ಲೇಸ್ಡ್ ಅ ಬಜೆಟ್ ಬಿಫೋರ್ ಬೋತ್ ದ ಹೌಸಸ್. ಯಾರು ಹೇಳ್ತಾರೋ ಅಂತ ಕೇಳಿದ್ರೆ ಇಲ್ಲಿ ಆನ್ಸರ್ ಕೊಡ್ತಾರ ಅವ್ರೆ. ನಾವೇನು ಹುಡುಕಾಡೋ ಅವಶ್ಯಕತೆ ಇಲ್ಲ, ಅವ್ರು ಕೊಡ್ತಾರೆ. ಭಾರತದ ಪ್ರಧಾನಿ ಹೇಳ್ತಾರಣ. ಕ್ವಶನ್ ಇದು. ಭಾರತದ ಪ್ರಧಾನಿ ಇಲ್ರಿ ಬಜೆಟ್ ಅನ್ನ ಎರಡೂ ಸದನಗಳ ಮುಂದೆ ಇಡಬೇಕು ನಾವು ಅಂತೇಳಿ ಭಾರತದ ಪ್ರಧಾನಿ ಹೇಳ್ತಾರೇನು ಅಂತ ಕೇಳ್ತಾರ ಅವರು. ಹಣಕಾಸು ಸಚಿವರು ಹೇಳ್ತಾರೇನು ಅದನ್ನು ಕೇಳ್ತಾರೆ. ಭಾರತದ ರಾಷ್ಟ್ರಪತಿಗಳು ಹೇಳ್ತಾರೇನು ಅದನ್ನು ಕೇಳ್ತಾರೆ. ಲೋಕಸಭೆಯ ಸ್ಪೀಕರ್ ಹೇಳ್ತಾರೇನು? ಈ 4 ಮಂದಿ ಒಳಗೆ ಯಾರು ಹೇಳ್ತಾರೋ? ದಟ್ ಇಸ್ ಅನ್ ಕ್ವಶನ್. ಈ ಟಾಪಿಕ್ ಬಾರಿ ಇಂಟ್ರೆಸ್ಟಿಂಗ್. ಆರ್ಟಿಕಲ್ 112 ಇದು ಕಾಂಪಿಟೇಟಿವ್ ಎಕ್ಸಾಮ್ಕಂತೂ ಎಕ್ಸಾಮಿನರ್ ಲವರ್ ಇದ್ದಂಗೆ ಇದು. ಒಟ್ಟ ಇದನ್ನ ಬಿಟ್ಟು ಒಂದು ಕ್ವಶನ್ ಪೇಪರ್ ಬಂದಿಲ್ಲ. ಬೇಕಾದಂತ ಕ್ವಶನ್ ಪೇಪರ್ ತೆಗೆದು ನೋಡ್ರಿ, ಇದು ಇರಬೇಕ. ಬಜೆಟ್ ಬಗ್ಗೆ ಬಜೆಟ್ ನನ್ನ ಸಂವಿಧಾನದಲ್ಲಿ ಹೇಳ್ಯಾರ. ಬಜೆಟ್ ಅಂತಕ್ಕಂಥ ಪದ ವಿವರಣೆ ಸಂವಿಧಾನದಲ್ಲಿ ಇದೆ ಅಂತ ಕೇಳ್ತಾರೆ. ಇಲ್ಲ ಅಥವಾ ಅಂದ್ರೆ ಬಜೆಟ್ ನ ಯಾವ ವಿಧಿ ಪ್ರಕಾರ ಮಂಡಿಸ್ತಾರೋ ಅಂತ ಕೇಳ್ತಾರೆ. ಇಲ್ಲ ಅಥವಾ ಅಂದ್ರೆ 112ನೇ ವಿಧಿ ಯಾವುದಕ್ಕೆ ಸಂಬಂಧಪಡ್ತೈತಿ ಅಂತ ಹೇಳ್ತಾರೆ. ಈ ರೀತಿಯಾಗಿರ್ತಕ್ಕಂಥ ಎಲ್ಲಾ ಕ್ವಶನ್ಗಳು ಅಲ್ಲಿ ಬರ್ತವೆ. ಇದು ಹಾಟ್ ಟಾಪಿಕ್ ಫಾರ್ ದಿ ಎಕ್ಸಾಮಿನರ್. ಪರೀಕ್ಷಕನಿಗೆ ಇದೊಂದು ರೀತಿ ಭಾರಿ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಈ ಇಡೀ ಟಾಪಿಕ್. ಅದಕ್ಕೆ ಇದನ್ನ ಬಹಳ ಗಮನವಿಟ್ಟು ನೋಡ್ಬೇಕು, ಬಹಳ ಗಮನವಿಟ್ಟು ಕೇಳಬೇಕು, ಅರ್ಥ ಮಾಡ್ಕೋಬೇಕು. ಅಂದ್ರೆ ಮಾತ್ರ ಅರ್ಥ ಆಗ್ತೈತಿ. ಹೌದಾ? ಇವತ್ತಿನ ಚರ್ಚಾ ವಿಷಯ ಯಾವ್ದಪ್ಪ ಅಂತಂದ್ರೆ ಈ ಕ್ವಶನ್ ಒಳಗೆ ಬರ್ಬಿಟ್ಟಾರ ಆರ್ಟಿಕಲ್ 112. ಏನ್ ಹೇಳ್ತೈತಿ, ಯಾವ ರೀತಿ ಅಧಿಕಾರವನ್ನ ಕೊಡ್ತೈತಿ, ಯಾರಿಗೆ ಕೊಡ್ತೈತಿ, ಯಾರು ಬಜೆಟ್ ಮಂಡನೆ ಮಾಡಬೇಕು, ಹೆಂಗೆ ಬಜೆಟ್ ನೊಳಗೆ ವಿಷಯಗಳು ಇರ್ತವೆ, ಯಾವ ವಿಷಯದ ಮೇಲೆ ವೋಟ್ ಮಾಡಬೇಕು, ಯಾವ ವಿಷಯದ ಮೇಲೆ ವೋಟ್ ಮಾಡುವಂಗಿಲ್ಲ, ಈ ಎಲ್ಲ ವಿಷಯಗಳ ಬಗ್ಗೆ ವಿಸ್ತೃತವಾಗಿ ವಿವರಣೆಯನ್ನ ಕೊಡೋದು ಯಾವ್ದಪ್ಪ ಅಂತಂದ್ರೆ ಆರ್ಟಿಕಲ್ 112. ಇವತ್ತಿನ ಚರ್ಚಾ ವಿಷಯವು ಕೂಡ ಅದೇ. ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ರೆ ನಿಮಗೆ ಅರ್ಥ ಆಗ್ತೈತಿ ಏನಂತೇಳಿ. ಯಾರು ಸ್ಕಿಪ್ ಮಾಡ್ಕೋಬೇಡ್ರಿ, ಪೂರ್ಣವಾಗಿ ವಿಡಿಯೋ ಮಾಡ್ರಿ, ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ರಿ, ಆಮೇಲೆ ಎಲ್ಲರಿಗೂ ಶೇರ್ ಮಾಡ್ರಿ. ಈಗ 112 ಡಿಸ್ಕಷನ್ ಮಾಡೋಣ. ಆರ್ಟಿಕಲ್ 112 ಆನ್ಯುವಲ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್, ವಾರ್ಷಿಕ ಹಣಕಾಸು ಹೇಳಿಕೆ ಏನ್ ಹೇಳ್ತೈತಿ ನೋಡೋಣ. ಪ್ರತಿ ವರ್ಷ ಹಣಕಾಸು ವರ್ಷಕ್ಕೆ ಸಂಬಂಧಿಸಿದಂತೆ, ಹಣಕಾಸು ವರ್ಷಕ್ಕೆ ಅಂತ ಬರೀತಾರೆ. ನಮ್ಮದು ವರ್ಷ ಸ್ಟಾರ್ಟ್ ಆಗೋದು ಕಾಮನ್ ಆಗಿ 1 ಮುಂದೆ 2026 ಇಲ್ಲ 2027 ಇಲ್ಲಿ ಹಿಡಿದ ವರ್ಷ ಪ್ರತಿ ವರ್ಷ ಸ್ಟಾರ್ಟ್ ಆಕೈತಿ. ಎಲ್ಲಿವರೆಗೂ? 31/12/2026 ಅಂದ್ರೆ ಒಂದು ವರ್ಷ ಕಂಪ್ಲೀಟ್ ಆಕೈತಿ. 1 ಇಸ್ವಿಯಿಂದ 31/12 ಅದೇ ಇಸ್ವಿವರೆಗೂ ವರ್ಷ ಕಂಪ್ಲೀಟ್ ಆಕೈತಿ. ಆದ್ರೆ ಇಲ್ಲಿ ಬರ್ದಾರೆ ಪ್ರತಿ ವರ್ಷ ಹಣಕಾಸು ವರ್ಷ ಅಂತ ಬರ್ದಾರೆ. ಭಾರತದಲ್ಲಿ ಹಣಕಾಸು ವರ್ಷ ಎಲ್ಲಿಂದ ಸ್ಟಾರ್ಟ್ ಆಕೈತಿ? ಏಪ್ರಿಲ್ 1 ಇದರಿಂದ 31 ಮಾರ್ಚ್ ಇಲ್ಲಿವರೆಗೂ ಹಣಕಾಸು ವರ್ಷ ಇರ್ತೈತಿ. ನಮಗೆ ನೆನಪಿರ್ಬೇಕು. ಈ ವರ್ಷ ಹಣಕಾಸು ವರ್ಷ ಎಲ್ಲಿಂದ ಸ್ಟಾರ್ಟ್ ಆಯ್ತು? 2026 ಹಣಕಾಸು ವರ್ಷ ಎಲ್ಲಿಂದ ಸ್ಟಾರ್ಟ್ ಆಯ್ತು ಅಂತ ಕೇಳಿದ್ರೆ 1/4/2026 ಹಣಕಾಸು ವರ್ಷ ಸ್ಟಾರ್ಟ್ ಆಗ್ತೈತಿ. ಎಲ್ಲಿಗೆ ಮುಗಿತೈತಿ ಅಂತ ಕೇಳಿದ್ರೆ 31/3/2027 ಹಣಕಾಸು ವರ್ಷ ಮುಗಿತೈತಿ. ದೇರ್ ಇಸ್ ಅನ್ ಡಿಫರೆನ್ಸ್ ಬಿಟ್ವೀನ್ ದಿ ರೆಗ್ಯುಲರ್ ಇಯರ್ ಅಂಡ್ ಫೈನಾನ್ಷಿಯಲ್ ಇಯರ್. ಸಾಮಾನ್ಯವಾಗಿ ನಮಗೆ ಗೊತ್ತಿರಬೇಕು, ನಾವು ಕ್ಯಾಶುವಲ್ ಆಗಿ ಬಳಸ್ತೀವಲ್ಲ ಆ ವರ್ಷ ಮತ್ತು ಹಣಕಾಸು ವರ್ಷ ಡಿಫ್ರೆಂಟ್ ಆಗಿರ್ತೈತಿ. ಹೌದಾ? ಬೇರೆ ಬೇರೆ ಆಗಿರ್ತೈತಿ, ಗೊತ್ತಿರಬೇಕು. ಇಲ್ಲಿ ಬಳಸತಕ್ಕಂಥ ಪದ ಹಣಕಾಸು ವರ್ಷಕ್ಕೆ ಸಂಬಂಧಿಸಿದಂತೆ ಅಂದ್ರೆ ಪ್ರತಿ ವರ್ಷ ಹಣಕಾಸು ವರ್ಷಕ್ಕೆ ಸಂಬಂಧಿಸಿದಂತೆ ಅಂದಂಗಿದು. ಏನ್ ಮಾಡ್ಬೇಕು? ರಾಷ್ಟ್ರಪತಿಗಳು ಈ ಭಾಗದಲ್ಲಿ ಅಂದ್ರೆ ಆರ್ಟಿಕಲ್ 112 ಏನ್ ಹೇಳಕತ್ತೀವಲ್ಲ ಅದನ್ನ ವಾರ್ಷಿಕ ಹಣಕಾಸು ಹೇಳಿಕೆ ಎಂದು ಕರೆಯಲ್ಪಡುವ ಭಾರತ ಸರ್ಕಾರದ ಆ ವರ್ಷದ ಅಂದಾಜು ಆದಾಯ ವೆಚ್ಚದ ಹೇಳಿಕೆಯನ್ನ ಸಂಸತ್ತಿನ ಉಭಯ ಸದನಗಳ ಮುಂದೆ ಮಂಡಿಸಲು ಹೇಳಬೇಕು. ಏನಿದು? ಏನ್ ಬರ್ದಾರ? ವಾರ್ಷಿಕ ಹಣಕಾಸು ಹೇಳಿಕೆ ಎಂದು ಕರೆಯಲ್ಪಡುವ ಭಾರತ ಸರ್ಕಾರದ ಅಂದಾಜು ಆದಾಯ. ಈ ವಾರ್ಷಿಕ ಹೇಳಿಕೆಯೊಳಗೆ ಏನ್ ಇರ್ತೈತಿ ಅಂತ ಹೇಳಕತ್ತಾರ ಅವ್ರು. ಇಲ್ಲಿ ನೋಡ್ರಿ, ವಾರ್ಷಿಕ ಹಣಕಾಸು ಹೇಳಿಕೆ ಎಂದು ಕರೆಯಲ್ಪಡುವ ಭಾರತ ಸರ್ಕಾರದ ಆ ವರ್ಷಕ್ಕೆ ಏನ್ ಸಂಬಂಧಪಟ್ಟೈತಿ? ಅಂದಾಜು ಆದಾಯ ಮತ್ತು ವೆಚ್ಚ ಇವುಗಳನ್ನು ಒಳಗೊಂಡಿರ್ತಕ್ಕಂಥ ಹೇಳಿಕೆಯನ್ನ ಉಭಯ ಸದನಗಳ ಮುಂದೆ ಮಂಡಿಸುವ ಜವಾಬ್ದಾರಿ ಯಾರ್ದಿರ್ತೈತಿ ಅಂತಂದ್ರೆ ರಾಷ್ಟ್ರಪತಿಗಳದ್ದು. ದ ರೆಸ್ಪಾನ್ಸಿಬಿಲಿಟಿ ಆಫ್ ದಿ ರಾಷ್ಟ್ರಪತಿ ಈಸ್ ದಟ್ ದ ಆನ್ಯುವಲ್
ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಶಾಲ್ ಬಿ ಪುಟ್ ಬಿಫೋರ್ ದಿ ಬೋತ್ ಹೌಸಸ್ ಆಫ್ ದಿ ಪಾರ್ಲಿಮೆಂಟ್. ಹಿಂಗಂತೇಳಿ ರಾಷ್ಟ್ರಪತಿಗಳೇ ಹೋಗಿ ಮಂಡನೆ ಮಾಡ್ತಾರೇನ ಅಂತಂದ್ರೆ ಇಲ್ಲ. ಯಾಕಂತಂದ್ರೆ ರಾಷ್ಟ್ರಪತಿಗಳ ಸಹಾಯಕ್ಕಾಗಿ ಪ್ರಧಾನಮಂತ್ರಿ ಮತ್ತು ಆತನ ಮಂತ್ರಿಮಂಡಲ ಇರ್ತೈತಿ. ಅವರ ಮೂಲಕ ಏನ್ ಮಾಡ್ಬೇಕು ಅಂತಂದ್ರೆ ರಾಷ್ಟ್ರಪತಿಗಳು ಈ ಬಜೆಟ್ ಅನ್ನ, ಇಲ್ಲಿ ನಾವು ಬಜೆಟ್ ಅಂತಕ್ಕಂಥ ಪದವನ್ನ ಪರ್ಯಾಯವಾಚಿಯಾಗಿ ಆನ್ಯುವಲ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತಕ್ಕಂಥ ಪದಕ್ಕೆ ಬಳಸಾಕತ್ತೀವಿ ಅಷ್ಟೇ. ವಾರ್ಷಿಕ ಹಣಕಾಸು ಹೇಳಿಕೆಯನ್ನ ಎಲ್ಲಿ ಮಂಡನೆ ಮಾಡಬೇಕು ಅಂತಂದ್ರೆ ಸಂಸತ್ತಿನ ಎರಡೂ ಸದನಗಳ ಮುಂದೆ ಮಂಡನೆ ಮಾಡಬೇಕು. ಅದರ ರೆಸ್ಪಾನ್ಸಿಬಿಲಿಟಿ ಯಾರು ತಗೋಬೇಕು ಅಂತಂದ್ರೆ ರಾಷ್ಟ್ರಪತಿ ತಗೋಬೇಕು ಅಂತೇಳಿ ಆರ್ಟಿಕಲ್ 112 ಉಪಬಂಧ 1 ಹೇಳ್ತೇನೆ. ಇಟ್ ಈಸ್ ಅನ್ ಡ್ಯೂಟಿ ಆಫ್ ದಿ ಪ್ರೆಸಿಡೆಂಟ್. ಇದು ರಾಷ್ಟ್ರಪತಿಗಳ ಕರ್ತವ್ಯ. ಏನ್ ಕರ್ತವ್ಯ? ವಾರ್ಷಿಕವಾಗಿ ನಿನ್ ಕಡೆ ಎಷ್ಟು ಆದಾಯ, ಸರ್ಕಾರಕ್ಕೆ ಎಷ್ಟು ಆದಾಯ ಬರಾಕತೈತಿ ಮತ್ತು ಅದನ್ನ ಹೆಂಗ್ ವೆಚ್ಚ ಮಾಡಾಕತ್ತೀವಿ, ಎಷ್ಟು ವೆಚ್ಚ ಮಾಡಾಕತ್ತೀವಿ, ಯಾವುದಕ್ಕಾಗಿ ಎಷ್ಟು ವೆಚ್ಚ ಮಾಡಾಕತ್ತೀವಿ, ಖರ್ಚು ಮಾಡಾಕತ್ತೀವಿ ಅನ್ನೋದನ್ನ ಹೇಳಬೇಕು. ಎಲ್ಲಿ? ಸದನದ, ಸಂಸತ್ತಿನ ಎರಡೂ ಸದನಗಳ ಮುಂದೆ ನಾವು ಮಾಡ್ತೀವಿ. ಒಂದು ಮಣಿ ನಡೆಸ್ತಿರ್ಬೇಕಾದ್ರೆ ಒಬ್ಬ ಹಿರಿಯ ಏನ್ ಮಾಡ್ತಾನ ಅಂತಂದ್ರೆ ವಾರ್ಷಿಕವಾಗಿ ಅಂದಾಜ್ ಇರ್ತೈತಿ ಅವಂಗ. ಈ ಹಾಲಿನಿಂದ ಇಷ್ಟು ದುಡ್ಡು ಬರ್ತೈತಿ, ಕಬ್ಬಿನಿಂದ ಇಷ್ಟು ದುಡ್ಡು ಬರ್ತೈತಿ, ಗೋವಿನ ಜೋಳದಿಂದ ಇಷ್ಟು ದುಡ್ಡು ಬರ್ತೈತಿ, ಆಮೇಲೆ ಹುಡುಗರು ಸಾಲಿಗೆ ಇಷ್ಟು ಖರ್ಚಾಕೈತಿ, ಹಾಸ್ಪಿಟಲ್ಗೆ ಇಷ್ಟು ಖರ್ಚಾಕೈತಿ, ದಿನಸಂತಿಗೆ ಇಷ್ಟು ಖರ್ಚಾಕೈತಿ, ಇಷ್ಟು ಆದಾಯ ಉಳಿತೈತಿ, ಇಲ್ಲ ಇಷ್ಟು ಖರ್ಚು ಹೆಚ್ಚಿಗೆ ಆಕೈತಿ, ಸಾಲ ತಗೋಬೇಕು. ಈ ರೀತಿ ಎಲ್ಲಾನು ಅವ್ರಿಗೂ ಕ್ಯಾಲ್ಕುಲೇಷನ್ ಇರ್ತೈತಿ. ಫಾರ್ ಎಕ್ಸಾಂಪಲ್, ಈಗ ಒಬ್ಬ ಹುಡುಗ ಧಾರವಾಡಕ್ಕೆ ಓದಾಕ್ ಬಂದಾನ ಅಂತಂದ್ರೆ ಅವಂಗ ಪ್ರತಿ ತಿಂಗಳು ಒಂದು 5,000 ರೂಪಾಯಿ ಖರ್ಚೈತಿ ಅಂತ ಅನ್ಕೊಂಡ್ರೆ ಅದ್ರಾಗ ರೂಮ್ ಬಾಡಿಗೆ ಹೋಗ್ಬೇಕು, ಊಟದ ಬಿಲ್ ಹೋಗ್ಬೇಕು, ಬುಕ್ಕಿನ ಖರ್ಚು ಹೋಗ್ಬೇಕು, ಲೈಬ್ರರಿ ಬಿಲ್ ಹೋಗ್ಬೇಕು. ಮತ್ತೇನು ಯಾರ ಎಕ್ಸ್ಟ್ರಾ ಅವ್ರ ಇದ್ರು ಅಂತಂದ್ರೆ ಅವ್ರದ್ದು ಖರ್ಚು ಹೋಗ್ಬೇಕು. ಅದ್ರಾಗ ಅವ್ರಿಗೆ ಅರ್ಥ ಆಕೈತೆ. ಅವ್ರ ಇದ್ರು ಅಂತಂದ್ರೆ ಅವ್ರಿಗೆ ಗೊತ್ತಾಕೈತೆ. ಅದಿರ್ಲಿ, ಅವ್ರ ಖರ್ಚು ಹೋಗ್ಬೇಕು. ಇಷ್ಟೆಲ್ಲ ಖರ್ಚನ್ನ ಕ್ಯಾಲ್ಕುಲೇಷನ್ ಮಾಡಿ ಅವ್ರ ಮನ್ಯಾಗ ದುಡ್ಡು ಕೇಳ್ತಾನೆ. ಅಪ್ಪಾಜಿ ನನಗೆ ತಿಂಗಳಿಗೆ ಇಷ್ಟು ಖರ್ಚು ಐತಿ ಕೊಡ್ರಿ ಅಂತ ಹೇಳಿ. ಹೌದಿಲ್ಲ? ಅವ್ರ ಅಪ್ಪಾಜಿ 5,000 ರೂಪಾಯಿ ಕೊಟ್ಟಂದ್ರೆ 5,000 ರೂಪಾಯಿ ಅವ್ರದ್ದು ಆದಾಯ, ಒಂದು ತಿಂಗಳಿಗೆ ಆದಾಯ. ಅದ್ರ ಖರ್ಚು ಎಷ್ಟು? ರೂಮ್ ಬಾಡಿಗೆ, ಊಟದ ಬಿಲ್ಲು, ಎಕ್ಸ್ಟ್ರಾ ಬಿಲ್ಲು, ಬುಕ್ಸ್ ಬಿಲ್ಲು, ಲೈಬ್ರರಿ ಬಿಲ್ಲು, ಇವೆಲ್ಲ ತೆಗೆದು ಅವ್ಗೆ ಏನಾದ್ರು ಉಳಿತಿತ್ತು ಅಂತಂದ್ರೆ ಒಂದು ಆದಾಯ, ಅದು ಉಳಿಲಿಲ್ಲ ಅಂತಂದ್ರೆ ಇಲ್ಲ, ಮುಗಿದೋಯ್ತು ಅಲ್ಲಿಗೆ. ಹೌದಾ? ಅದೇ ರೀತಿಯಾಗಿರ್ತಕ್ಕಂಥ ಈ ಹೇಳಿಕೆಗಳನ್ನ, ವರ್ಷದ ಹೇಳಿಕೆಗಳನ್ನ, ರಾಷ್ಟ್ರಕ್ಕೆ ಸಂಬಂಧಿಸಿದಂತ ವಾರ್ಷಿಕ ಹೇಳಿಕೆಯನ್ನ ಎರಡೂ ಸದನಗಳ ಮುಂದೆ ಇಡುವ ಅಥವಾ ಇಡುವಂತೆ ನೋಡಿಕೊಳ್ಳುವ ಜವಾಬ್ದಾರಿ ಯಾರ್ದು ಅಂತಂದ್ರೆ ರಾಷ್ಟ್ರಪತಿಗಳು. ಈಗ ಆ ಕ್ವಶನ್ಗೆ ಆನ್ಸರ್ ಮಾಡೋಣ, ಏನೈತಿ ಅಂತೇಳಿ ನೋಡಿಬಿಡೋಣ. ನೋಡ್ರಿ, ಆರ್ಟಿಕಲ್ 112ನೇ ವಿಧಿಯ ಪ್ರಕಾರ ಸಂಸತ್ತಿನ ಉಭಯ ಸದನಗಳ ಮುಂದೆ ವಾರ್ಷಿಕ ಹಣಕಾಸು ಹೇಳಿಕೆಯನ್ನು ಮಂಡಿಸಲು ಯಾರಿಗೆ ಜವಾಬ್ದಾರಿ ಇರ್ತೈತಿ ಅಂತ ಕೇಳಿದ್ರೆ ಯಾರಿಗೆ? ಭಾರತದ ರಾಷ್ಟ್ರಪತಿಗಳಿಗೆ. ಆರ್ಟಿಕಲ್ 112 ಸಬ್ ಕ್ಲಾಸ್ 1 is clears that the duty of the president is that placed before the annual financial statement before the both houses of the parliament. It is a duty and responsibility of the president. ಇದು ಕರ್ತವ್ಯ ಮತ್ತು ಜವಾಬ್ದಾರಿ ಎರಡು ಯಾರ್ದು? ರಾಷ್ಟ್ರಪತಿದ್ದು. ಏನು? ಭಾರತದ ವಾರ್ಷಿಕ ಹಣಕಾಸು ಹೇಳಿಕೆಯನ್ನ ಸಂಸತ್ತಿನ ಎರಡೂ ಸದನಗಳ ಮುಂದೆ ಇಡುವಂತೆ ನೋಡಿಕೊಳ್ಳುವುದು. ಸರ್, ಈಟ್ರ ಏನ್ ಮಾಡ್ತಾರೆ ಅವ್ರ ಕೇಳಿದ್ರೆ ಮೇಲೆ ಡಿಸ್ಕಷನ್ ಮಾಡ್ತಾರೆ. ಇಡುವಂತೆ ಈಟ್ರು ಅಂತಂದ್ರೆ ಏನ್ ಮಾಡ್ತಾರೆ ಸರ್? ಈಟ್ರ ಅಂದ್ರೆ ಸುಮ್ಮನೆ ನೋಡಿ ಹೋಗ್ತಾರೆ? ಇಲ್ಲ, ಅದ್ರ ಮೇಲೆ ಡಿಸ್ಕಷನ್ ಸ್ಟಾರ್ಟ್ ಆಗ್ತೈತಿ. ಯಾವ ಯೋಜನೆಗೆ ಎಷ್ಟು ಹಣ, ಎಲ್ಲಿಡದ ಎಷ್ಟು ಹಣ ಪಡ್ಕೊಳಕತ್ತೀರಿ, ನಮ್ಗೆಲ್ಲ ಗೊತ್ತಾಗಬೇಕಲ್ಲ. ವಿ ಆರ್ ದಿ ಸಿಟಿಜನ್ ಆಫ್ ಇಂಡಿಯಾ. ವಿ ಇಲೆಕ್ಟೆಡ್ ದಟ್ ಪರ್ಸನ್ಸ್ ಹೂ ಹ್ಯಾಸ್ ಅಡ್ಮಿನಿಸ್ಟ್ರೇಟೆಡ್ ಇನ್ ಸೆಂಟ್ರಲ್ ಗವರ್ಮೆಂಟ್. ನಾವು ಅವ್ರನ್ನ ಆಯ್ಕೆ ಮಾಡಿವಲ್ಲ. ಅವ್ರಿಗೆ ಮತ್ತೆ ದುಡ್ಡು ಎಲ್ಲಿಂದ ಬರ್ತೈತಿ, ಎಷ್ಟು ದುಡ್ಡನ್ನು ಯಾವ್ದಕ್ಕೆ ಖರ್ಚು ಮಾಡಕತ್ತಾರ, ದಟ್ ಈಸ್ ಅನ್ ಇಂಪಾರ್ಟೆಂಟ್ ಥಿಂಗ್ ಟು ನೋ ಅಸ್. ನಾವು ಅದನ್ನ ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಭಾರಿ ಪ್ರಮುಖವಾದ ವಿಷಯ. ಇರಲಿಲ್ಲ ಅಂತಂದ್ರೆ ದೇಶ ದಿವಾಳಿ ತೆಗೆದಿಟ್ಟು ಬಿಡ್ತಾರೆ. ವಿ ಶಾಲ್ ಟು ನೋ ದಟ್ ಎಕ್ಸ್ಪೆಂಡಿಚರ್ ಅಂಡ್ ರೆವಿನ್ಯೂ ಆಫ್ ದಟ್ ಇಯರ್. ನಾವು ಅದನ್ನ ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಅನಿವಾರ್ಯ ಆದ ನಮಗೆ. ವಿ ಆರ್ ದಿ ಸಿಟಿಜನ್ ಆಫ್ ಇಂಡಿಯಾ. ಆಸ್ ಅ ಸಿಟಿಜನ್ ಆಫ್ ಇಂಡಿಯಾ, ಇಟ್ ಈಸ್ ಅನ್ ನೆಸೆಸರಿ ಟು ನೋ ದಟ್ ದಿ ಬಜೆಟ್, ನೋ ಅಬೌಟ್ ದಿ ಬಜೆಟ್. ಅದು ಗೊತ್ತಿರ್ಲಿಲ್ಲ ಅಂತಂದ್ರೆ ಏನ್ ಮಾಡಂಗೈತಿ? ಹೌದಾ? ಹೋಗ್ಲಿ ಬಿಡ್ರಿ. ಅಂದ್ರೆ ಬಜೆಟ್ ಅನ್ನ ಮಂಡನೆ ಮಾಡುವಂತೆ ನೋಡಿಕೊಳ್ಳುವ ಜವಾಬ್ದಾರಿ ಪ್ರಧಾನಮಂತ್ರಿದನತೆ ಕೇಳಿದ್ರೆ ಇಲ್ಲ, ಹಣಕಾಸು ಸಚಿವರದನತೆ ಕೇಳಿದ್ರೆ ಇಲ್ಲ. ಹಣಕಾಸು ಸಚಿವರೇ ಅದನ್ನ ಮಂಡನೆ ಮಾಡ್ಬೇಕಾಗೈತೆ ರಾಷ್ಟ್ರಪತಿಗಳ ಪರವಾಗಿ. ನೆನಪಿರ್ಲಿ, ಮಂಡನೆ ಮಾಡುವಂತೆ ನೋಡಿಕೊಳ್ಳುವ ಜವಾಬ್ದಾರಿ ಯಾರಪ್ಪ ಅಂತಂದ್ರೆ ರಾಷ್ಟ್ರಪತಿ 100%. ಲೋಕಸಭೆ ಸ್ಪೀಕರ್ ಏನು ಕೆಲಸ ಇರಂಗಿಲ್ಲ ಅದಕ್ಕೆ. ದಟ್ ಈಸ್ ಅನ್ ನಥಿಂಗ್. ಇದು ಗೊತ್ತಿರಬೇಕು. ಅಂದ್ರೆ ಈ ಕ್ವಶನ್ಗೆ ಆನ್ಸರ್ ಸಿಕ್ಕಂಗಾಯ್ತು. ಇನ್ನು ಮುಂದಿಂದು ಏನೇನೈತಿ ಹಾಡ ಅನ್ನೋದನ್ನ ಏನೇನೈತಿ ನೋಡೋಣ. ಆರ್ಟಿಕಲ್ 112 ಉಪಬಂಧ 2 ಏನ್ ಹೇಳ್ತೈತಿ ಅನ್ನೋದನ್ನ ನೋಡೋದಾದ್ರ, ವಾರ್ಷಿಕ ಹಣಕಾಸು ಹೇಳಿಕೆಯಲ್ಲಿ ಸೇರಿಸಲಾದ ವೆಚ್ಚದ ಅಂದಾಜುಗಳನ್ನ ಪ್ರತ್ಯೇಕವಾಗಿ ತೋರಿಸಬೇಕು. ಏನಿರ್ತೈತಿ ಅಂತಂದ್ರೆ ಈ ಬಜೆಟ್ನೊಳಗೆ ಒಂದು ಆದಾಯ ಇರ್ತೈತೆ, ಇನ್ನೊಂದು ವೆಚ್ಚ ಇರ್ತೈತಿ. ವೆಚ್ಚ ಅಂದ್ರೆ ಎಕ್ಸ್ಪೆಂಡಿಚರ್. ನಾನು ಹೆಂಗ್ ಹಣ ಖರ್ಚು ಮಾಡ್ತೇನೆ ಅನ್ನೋದನ್ನ ಹೇಳ್ಬೇಕಾಗಿರ್ತೈತಿ. ಹೌದಾ? ಈ ವೆಚ್ಚಗಳನ್ನ ಏನ್ ಮಾಡ್ಬೇಕು ಅಂತಂದ್ರೆ ಸಪರೇಟ್ ಆಗಿ ತೋರಿಸ್ಬೇಕು. ಎಲ್ಲ ಗದ್ದಲ ಪಿದ್ದ ಮಾಡಬಾರ್ದು. ಯಾಕೆ ವೆಚ್ಚಗಳನ್ನ ಸಪರೇಟ್ ಆಗಿ ತೋರಿಸ್ಬೇಕು ಅಂತ ಹೇಳ್ತಾರ ಅಂತಂದ್ರೆ, ದುಡ್ಡು ಯಾವ್ದಕ್ಕೆ ಖರ್ಚು ಮಾಡಕತ್ತಿದೆ ಅನ್ನೋದು ನಮಗ್ ಗೊತ್ತಾಗ್ಬೇಕಲ್ಲ. 3 ಕಾರಣಕ್ಕಾಗಿ ವೆಚ್ಚವನ್ನ ನಾವು ಏನ್ ಮಾಡ್ಬೇಕಾಗ್ತೈತಿ ಅಂತಂದ್ರೆ ಸಪರೇಟ್ ಆಗಿ ತೋರಿಸ್ಬೇಕಾಗೈತಿ. ಒಂದನೇದ್ದು ಡೆಟ್ ಕಂಟ್ರೋಲ್ ಮಾಡೋ ಸಲುವಾಗಿ.
ಭಾರತ ಸರ್ಕಾರ ಸಾಲ ತಗೊಂಡಿರ್ತೈತಿ. ಆ ಸಾಲ ಎಲ್ಲೆಲ್ಲಿ ಖರ್ಚು ಮಾಡಕತ್ತೀರಿ, ಯಾವ ಕಾರಣಕ್ಕಾಗಿ ನೀವು ಸಾಲವನ್ನ ತಗೊಂಡಿರಿ, ಮತ್ತೆ ಅದನ್ನ ಯಾವ ಕಾರಣಕ್ಕಾಗಿ ಖರ್ಚು ಮಾಡಕತ್ತೀರಿ ಅನ್ನೋದು ಗೊತ್ತಾಗಬೇಕು. ಟು ಕಂಟ್ರೋಲ್ ದಿ ಡೆಟ್ ಕಂಟ್ರೋಲ್ ಸಲುವಾಗಿನೂ ನೀನು ಬಜೆಟ್ ನಲ್ಲಿ ಏನ್ ಮಾಡ್ಬೇಕಾಕತಿ, ವೆಚ್ಚಗಳನ್ನ ಎಕ್ಸ್ಪೆಂಡಿಚರ್ ಗಳನ್ನ ಸಪರೇಟ್ ಆಗಿ ತೋರಿಸಬೇಕಾಕೈತಿ. ಒಂದನೇದ್ದು. ಎರಡನೇದ್ದು, ಬಜೆಟ್ ನಲ್ಲಿ ಟ್ರಾನ್ಸ್ಪರೆನ್ಸಿ ಇರಲಿ ಅಂತ, ಪಾರದರ್ಶಕತೆ ಇರಬೇಕು ಅನ್ನೋ ಒಂದು ಕಾರಣಕ್ಕಾಗಿ ನೀವು ಬಜೆಟ್ ಅನ್ನ ಏನ್ ಮಾಡಬೇಕು, ಸಪರೇಟ್ ಆಗಿ ತೋರಿಸಬೇಕು. ಬಜೆಟ್ ನಲ್ಲಿ ಎಕ್ಸ್ಪೆಂಡಿಚರ್ ನ ಸಪರೇಟ್ ಆಗಿ ತೋರಿಸಬೇಕು. ಇನ್ನೊಂದು ಕಾರಣ ಐತಿ, ವೋಟಿಂಗು ಮತ್ತು ಚಾರ್ಜ್ ಎರಡು ರೀತಿ ವೆಚ್ಚಗಳು ಬರ್ತವೆ. ವೋಟ್ ಅಪಾನ್ ದಿ ಚಾರ್ಜ್ಡ್ ಅಪಾನ್ ದಿ ಕನ್ಸಾಲಿಡೇಟೆಡ್ ಫಂಡ್ ಅಂಡ್ ಚಾರ್ಜ್ಡ್ ಮೇಡ್ ಆನ್ ದಿ ಕನ್ಸಾಲಿಡೇಟೆಡ್ ಫಂಡ್ ಅಂತೇಳಿ ಎರಡು ರೀತಿ ಸಂಚಿತ ನಿಧಿಯನ್ನ ಹಣವನ್ನ ಪಡ್ಕೊಂತೀವಿ. ಅದ್ರಾಗ ವೋಟ್ ಮಾಡಕ ಮತ್ತು ಡಿಸ್ಕಷನ್ ಮಾಡಕ ಅನುಕೂಲ ಆಗಲಿ ಅಂತ ವೋಟ್ ಅಂಡ್ ಚಾರ್ಜ್ ಇವೆರಡಕ್ಕೂ ಅನುಕೂಲ ಆಗಲಿ ಅಂತೇಳಿ ಬಜೆಟ್ ನಲ್ಲಿ ಎಕ್ಸ್ಪೆಂಡಿಚರ್ ಅನ್ನ ಸಪರೇಟ್ ಆಗಿ ತೋರಿಸಬೇಕಾಗೈತಿ. ಯಾಕೆ ತೋರಿಸಬೇಕು ಅನ್ನೋದನ್ನ ಹೇಳಿದ್ವಿ. ಇನ್ನು ಬಜೆಟ್ ನಲ್ಲಿ ಎಕ್ಸ್ಪೆಂಡಿಚರ್ ನಲ್ಲಿ ಎರಡು ವಿಧ ಇರ್ತವೆ. ಅವು ಯಾವುವು ಅನ್ನೋದನ್ನ ನೋಡೋಣ. ಎರಡು ರೀತಿ ವೆಚ್ಚದವು. ಒಂದನೇದು ಏನು, ಸಂಚಿತ ನಿಧಿಯ ಮೇಲೆ ವಿಧಿಸಲಾದ ವೆಚ್ಚ. ಇದನ್ನ ಚಾರ್ಜ್ಡ್ ಅಪಾನ್ ದಿ ಕನ್ಸಾಲಿಡೇಟೆಡ್ ಫಂಡ್ ಆಫ್ ದಿ ಇಂಡಿಯಾ ಅಂತ ಕರೀತಾರೆ. ಇಲ್ಲಿ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ ಐತೆ ಅನ್ಕೊಳ್ಳೋಣ. ಕನ್ಸಾಲಿಡೇಟೆಡ್ ಫಂಡ್ ಇದನ್ನ ಸಂಚಿತ ನಿಧಿ ಅಂತ ಕರೀತಾರೆ. ಇಲ್ಲಿ ಎರಡು ವಿಧ. ಒಂದನೇದು ಚಾರ್ಜ್ಡ್ ಅಪಾನ್ ದಿ ಕನ್ಸಾಲಿಡೇಟೆಡ್ ಫಂಡ್ ಆಫ್ ದಿ ಇಂಡಿಯಾ, ಚಾರ್ಜ್ಡ್ ಅಪಾನ್. ಆಮೇಲೆ ಮೇಡ್ ಆನ್. ಎರಡು. ಸರಿ, ಹಿಂಗಂದ್ರೆ ಏನ್ರಿ ಅಂತ ಕೇಳ್ಬೇಕು ನೀವು. ಅದನ್ನ ಹೇಳಕತ್ತ ನಾವ್ ಇಲ್ಲಿ ಕೂತೀವಿ. ಚಾರ್ಜ್ಡ್ ಅಪಾನ್ ಅಂತೇಳಿ ಬರೋದ್ರು ಅಂತಂದ್ರೆ ಬಜೆಟ್ ನೊಳಗ ಪದ ಬಳಕೆ ಮಾಡ್ತಾರೆ. ಚಾರ್ಜ್ಡ್ ಅಪಾನ್ ದಿ ಕನ್ಸಾಲಿಡೇಟೆಡ್ ಫಂಡ್ ಆಫ್ ದಿ ಇಂಡಿಯಾ. ಚಾರ್ಜ್ಡ್ ಅಪಾನ್ ದಿ ಅಂದ್ರೆ ಸಂಚಿತ ನಿಧಿಗೆ ವಿಧಿಸಲಾಗಿರ್ತಕ್ಕಂಥ ವೆಚ್ಚ, ಅಥವಾ ಸಂಚಿತ ನಿಧಿಯಿಂದ ನಾವು ಪಡೆಯಬೇಕಾಗಿರ್ತಕ್ಕಂಥ ವೆಚ್ಚ, ಅದನ್ನು ವಿಧಿಸಲಾದ ವೆಚ್ಚ ಅಂತಾನೆ ಕರೀತಾರೆ. ಹಂಗೆ ಆದ್ರೆ ಕನ್ನಡದೊಳಗೆ ಅದು ಕರೆಕ್ಟ್ ಆಗಿ ಅನ್ಸೋದಿಲ್ಲ, ಅದನ್ನ ಇಂಗ್ಲಿಷ್ನೊಳಗನೆ ತಿಳ್ಕೊರಿ. ಕನ್ಸಾಲಿಡೇಟೆಡ್ ಫಂಡ್ ಇದು ಸಂಚಿತ ನಿಧಿ, ಇದರ ಮೇಲೆ ಚಾರ್ಜ್ಡ್ ಅಪಾನ್ ದಿ ಎಕ್ಸ್ಪೆಂಡಿಚರ್ ಇರ್ತವೆ. ಎಕ್ಸ್ಪೆಂಡಿಚರ್ಸ್ ಚಾರ್ಜ್ಡ್ ಅಪಾನ್ ಕನ್ಸಾಲಿಡೇಟೆಡ್ ಫಂಡ್ ಅಂತ ಬರ್ತೈತಿ, ಅಥವಾ ಚಾರ್ಜ್ಡ್ ಅಪಾನ್ ದಿ ಕನ್ಸಾಲಿಡೇಟೆಡ್ ಫಂಡ್ ಅಂತಾನೆ ಬರೀತಾರೆ. ಚಾರ್ಜ್ಡ್ ಅಂತಂದ್ರೆ ಈ ವೆಚ್ಚವನ್ನ, ಇದು ಒಂದು ರೀತಿಯ ವೆಚ್ಚ, ದಿಸ್ ಇಸ್ ಆಲ್ಸೋ ಎಕ್ಸ್ಪೆಂಡಿಚರ್. ಈ ವೆಚ್ಚವನ್ನ ಡಿಸ್ಕಷನ್ ಏನು ವೋಟ್ ಮಾಡಂಗಿಲ್ಲ. ಎಲ್ಲಿ? ಸದನದಲ್ಲಿ ವೋಟ್ ಮಾಡಂಗಿಲ್ಲ, ಆದ್ರೆ ಡಿಸ್ಕಸ್ ಮಾಡಬಹುದು. ವೋಟ್ ಮಾಡಂಗಿಲ್ಲ. ವೋಟ್ ಯಾಕೆ ಮಾಡ್ಬೇಕ್ರಿ ಸರ್? ಇಟ್ಟೆಲ್ಲ ಖರ್ಚು ಇರೋದಿಲ್ಲ, ನಮಗೆ ಗೊತ್ತೇ ಇರ್ತೈತಿ ಸರ್, ಸುಮ್ಮನೆ ಪಾಸ್ ಮಾಡಿಬಿಟ್ರೆ ನಡೀತಿಲ್ಲ ಅಂತ ಹೇಳಿ ಹೇಳ್ಬೋದು. ಆದ್ರೆ ಅದ್ರೆಲ್ಲ ಮುಂದೆ ಬರ್ತೈತಿ. ಟೋಕನ್ ಕಟ್ಟ, ಪಾಲಿಸಿ ಕಟ್ಟ ಅವೆಲ್ಲ ಬರ್ತವೆ. ಅವಾಗ ಹೇಳ್ತೀನಿ, ಮುಂದೆ ಐತೆ ಅದ್ರದೆಲ್ಲ ಹಾಡ. ಚಾರ್ಜ್ಡ್ ಅಪಾನ್ ಅಂತಂದ್ರೆ ಅಲ್ಲಿ ವೋಟ್ ಮಾಡುವಂತಿಲ್ಲ, ಆದ್ರೆ ಡಿಸ್ಕಷನ್ ಮಾಡಬಹುದು. ಇಲ್ಲಿ ಚಾರ್ಜ್ಡ್ ಮೇಡ್ ಆನ್ ಅಂತ ಹೇಳಿತ್ತು ಅಂತಂದ್ರೆ ಎಲ್ಲಾನು ಚಾರ್ಜ್ ವಿಧಿಸ್ತಕ್ಕಂಥ ವೆಚ್ಚನೆ, ಆದ್ರೆ ಮೇಡ್ ಆನು ಅಪಾನು ಎರಡೇ ಇಂಪಾರ್ಟೆಂಟ್ ವರ್ಡ್ಗಳಲ್ಲಿ. ಮೇಡ್ ಆನ್ ಇತ್ತು ಅಂತಂದ್ರೆ ಇಲ್ಲಿ ವೋಟಿಂಗು ನಡಿತೈತಿ, ಆಮೇಲೆ ಡಿಸ್ಕಷನ್ ಆಗ್ತೈತಿ. ಈಗ ಈ ಎರಡು ರೀತಿಯ ವೆಚ್ಚಗಳನ್ನ ಹೇಳ್ತಾರೆ. ಇದು ಚಾರ್ಜ್ಡ್ ಅಪಾನ್ ಎಕ್ಸ್ಪೆಂಡಿಚರ್, ಮೇಡ್ ಆನ್ ಎಕ್ಸ್ಪೆಂಡಿಚರ್. ಇದು ಗೊತ್ತಿರ್ಬೇಕಾ? ಎಲ್ಲಿ? ಕನ್ಸಾಲಿಡೇಟೆಡ್ ಫಂಡ್ದಿಂದ. ಅದಿರಲಿ. ಈಗ ನೋಡೋಣ, ವಾರ್ಷಿಕ ಹಣಕಾಸು ಹೇಳಿಕೆಯಲ್ಲಿ ಸೇರಿಸಲಾದ ವೆಚ್ಚದ ಅಂದಾಜುಗಳನ್ನ ಪ್ರತ್ಯೇಕವಾಗಿ ತೋರಿಸಬೇಕು ಅಂತ. ವೆಚ್ಚ ಏನ್ ಮಾಡಕತ್ತೀರಿ ಅನ್ನೋದನ್ನ, ಅಂದಾಜು ವೆಚ್ಚವನ್ನ ನೀವು ಪ್ರತ್ಯೇಕವಾಗಿ ತೋರಿಸಬೇಕು. ಅಂದಾಜು ವೆಚ್ಚಗಳಲ್ಲಿ ಎರಡು ರೀತಿ ವಿಧ. ಒಂದು ಸಂವಿಧಾನವೇ ಹೇಳಿರ್ತಕ್ಕಂಥ ವೆಚ್ಚಗಳು, ಇನ್ನೊಂದು ಸಂಚಿತ ನಿಧಿಯಿಂದ ಮಾಡಲು ಉದ್ದೇಶಿಸಲಾದ ವೆಚ್ಚಗಳು. ಇದು ಎರಡನೇದ್ದು. ಎರಡು ರೀತಿ ವಿಧಗಳು ಅವೇನ್ ಹೇಳ್ತಾವ ಅನ್ನೋದನ್ನ ನೋಡೋಣ. ಈ ಸಂವಿಧಾನವು ಭಾರತದ ಸಂಚಿತ ನಿಧಿಯ ಮೇಲೆ ವಿಧಿಸಲಾದ ವೆಚ್ಚ ಎಂದು ವಿವರಿಸಿದ ವೆಚ್ಚಗಳನ್ನು ಪೂರೈಸಲು ಅಗತ್ಯವಿರುವ ಮೊತ್ತಗಳು. ಅಂದ್ರ ಸಂವಿಧಾನವೇ ಹೇಳೈತಿ ಏನಂತ ಹೇಳಿ, ಕೆಲವೊಂದಿಷ್ಟು ಖರ್ಚುಗಳನ್ನ ಸಂಚಿತ ನಿಧಿಯಿಂದನೇ ಮಾಡಬೇಕು ಅಂತ. ಅಂತಹ ವೆಚ್ಚಗಳನ್ನ ಸಾಂವಿಧಾನಿಕ ವೆಚ್ಚಗಳು ಅಂತ ಕರಿತೀವಿ. ಇದು ಒಂದು ರೀತಿಯ ವೆಚ್ಚ. ಇಲ್ಲೇನಂತ ಹೇಳ್ತೀವಿ? ವೆಚ್ಚಗಳನ್ನ ಸಪರೇಟ್ ಆಗಿ ತೋರಿಸಬೇಕು ಅಂತೇಳಿ ಹೇಳಕೈತಿಲ್ಲ. ಅದರಾಗಿನ ವೆಚ್ಚಗಳು ವಿಧಗಳು ಇಷ್ಟೇ. ಏನು? ಸಂವಿಧಾನವೇ ಹೇಳಿರ್ತಕ್ಕಂಥ ವೆಚ್ಚಗಳು, ಇನ್ನೊಂದು ಭಾರತ ಸಂಚಿತ ನಿಧಿಯಿಂದ ಮಾಡಲು ಪ್ರಸ್ತಾಪಿಸಲಾದ ಇತರ ವೆಚ್ಚಗಳು. ಅಂದ್ರೆ ಭಾರತ ಸಂಚಿತ ನಿಧಿಯಿಂದ ನಾವು ಖರ್ಚು ಮಾಡೋರಿದೀವಿ ಅಂತೇಳಿ ಪಾರ್ಲಿಮೆಂಟ್ ದವರು ಡಿಸೈಡ್ ಮಾಡಿರ್ತಕ್ಕಂಥ ವೆಚ್ಚಗಳು. ಸಂಸತ್ತು ನಿರ್ಣಯ ಮಾಡಿರ್ತಕ್ಕಂಥ ವೆಚ್ಚಗಳು. ಎಲ್ಲಿಂದ ಪಡ್ಕೊಳಕ? ಸಂಚಿತ ನಿಧಿಯಿಂದ ಪಡೆದುಕೊಳ್ಳಲು. ಇವೆರಡು ಖರ್ಚುಗಳನ್ನ ಸಂಚಿತ ನಿಧಿಯಿಂದನೇ ಮಾಡಬೇಕು. ದೇರ್ ಇಸ್ ನೋ ಡೌಟ್ ಎಟ್ ಆಲ್. ಆದ್ರೆ ಸಂವಿಧಾನ ಹೇಳಿರ್ತಕ್ಕಂಥ ವೆಚ್ಚಗಳು, ಸರ್ ಸಂವಿಧಾನ ಎಲ್ಲಿ ಹೇಳಿದ್ರಿ ನಿಮಗೆ ವೆಚ್ಚಗಳು ಇಲ್ಲೇ ಕನ್ಸಾಲಿಡೇಟೆಡ್ ಫಂಡ್ ದಿಂದ ಮಾಡಬೇಕು ಅಂತ ಎಲ್ಲಿ ಹೇಳಿದ್ರಿ ಅಂತ ನೀವು ಕೇಳಬಹುದು. ನೀವು ಶೆಡ್ಯೂಲ್ 2 ಓದಿದಾಗ ಗೊತ್ತಾಕೈತಿ ಏನಂತ ಹೇಳಿ. ಕೆಲವೊಂದಿಷ್ಟು ಜನರ ಪೇಮೆಂಟ್ ಅನ್ನ ಸಂವಿಧಾನ ಶೆಡ್ಯೂಲ್ 2 ಹೇಳಿರಂತೆ ಕೊಡಬೇಕು ಅಂತೇಳಿ ಹೇಳ್ತೈತಿ. ಎಲ್ಲಿ ತನಕ ಕೊಡಬೇಕು ಅಂತಂದ್ರ, ಸಂಸತ್ತು ಹೊಸ ಕಾನೂನು ತಂದು ಅವರ ಪೇಮೆಂಟ್ ಅನ್ನ ನಿರ್ಣಯ ಮಾಡುವವರೆಗೂ ಅವರಿಗೆ ಶೆಡ್ಯೂಲ್ 2 ಹೇಳಿರ್ತಕ್ಕಂಥ ಪೇಮೆಂಟ್ ಅನ್ನ ಕೊಡಬೇಕು ಅಂತ ಹೇಳ್ತೈತಿ. ಅಂದ್ರೆ ಶೆಡ್ಯೂಲ್ 2 ಸಂವಿಧಾನವನ್ನು ಬಿಟ್ಟು ಹೊರಗೈತೆ ಅಂತ ಕೇಳಿದ್ರೆ, ಇಲ್ಲ, ಸಂವಿಧಾನದ ಒಳಗ ಐತೆ.
ಅದಕ್ಕೆ ಸಂವಿಧಾನವೇ ಹೇಳ್ತೈತಿ, ಸಂವಿಧಾನವೇ ವಿಧಿಸಲಾದ ವೆಚ್ಚಗಳು. ಯಾರ್ಯಾರ ಪೇಮೆಂಟ್? ರಾಷ್ಟ್ರಪತಿಯ ಮಂತ್ಲಿ ಪೇಮೆಂಟ್, ತಿಂಗಳ ವೇತನ ಅವರ ಬತ್ತೆ, ಉಪರಾಷ್ಟ್ರಪತಿಯ ತಿಂಗಳ ವೇತನ ಬತ್ತೆ, ಸ್ಪೀಕರ್ ಅವರ ತಿಂಗಳ ವೇತನ ಬತ್ತೆ. ಈ ಎಲ್ಲಾ ವೆಚ್ಚಗಳನ್ನ ಎಲ್ಲಿಂದ ಭರಿಸಬೇಕು? ಸಂಚಿತ ನಿಧಿಯಿಂದ ಭರಿಸಬೇಕು. ಹೌದಾ? ಈ ಈ ವೆಚ್ಚಗಳು ಕಂಪಲ್ಸರಿ ಕೊಡಲೇಬೇಕು. ಈ ವೆಚ್ಚಗಳನ್ನು ಒಂದಿಟ್ಟು ಹೆಚ್ಚು ಕಡಿಮೆ ಮಾಡಬಹುದು, ಆದ್ರೆ ಈ ವೆಚ್ಚಗಳನ್ನ ಕಂಪಲ್ಸರಿ ಭರಿಸಲೇಬೇಕು. ಅದಕ್ಕೆ ಸಂವಿಧಾನ ಹೇಳಿರ್ತಕ್ಕಂಥ ವೆಚ್ಚಗಳನ್ನ ಅದರಲ್ಲಿ ವಿವರಣೆ ತೋರಿಸಬೇಕು ಅಂತ. ಆಮೇಲೆ ಸಂಸತ್ತು ಸಂಚಿತ ನಿಧಿಯಿಂದ ಮಾಡಲು ಬಯಸಿರ್ತಕ್ಕಂಥ ವೆಚ್ಚಗಳನ್ನು ಕೂಡ ತೋರಿಸಬೇಕು. ಈ ರೀತಿ ಒಂದೇ ಫಂಡ್, ಅದರ ಹೆಸರು ಸಂಚಿತ ನಿಧಿ. ಇಲ್ಲಿ ಸಂಸತ್ತು ಮಾಡಲು ಬಯಸಿರ್ತಕ್ಕಂಥ ವೆಚ್ಚ, ಇಲ್ಲಿ ಸಂವಿಧಾನ ಹೇಳಿರ್ತಕ್ಕಂಥ ವೆಚ್ಚ. ಇವೆರಡು ಸಂಚಿತ ನಿಧಿಯಿಂದನೇ ಭರಿಸಬೇಕು. ಇವೆರಡನ್ನು ಸಪರೇಟ್ ಆಗಿ ತೋರಿಸಬೇಕು, ಇದು ಗೊತ್ತಿರಬೇಕು. ಆಮೇಲೆ ಇತರ ವೆಚ್ಚಗಳಿಂದ ಆದಾಯ ಖಾತೆಯ ವೆಚ್ಚವನ್ನ ಪ್ರತ್ಯೇಕಿಸುತ್ತದೆ. ಇತರ ವೆಚ್ಚಗಳು, ಈಗೇನು ಆದಾಯ ಖಾತೆಯ ವೆಚ್ಚ ಅಂದ್ರೆ ಏನಂತ ಹೇಳ್ತೀನಿ, ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಂತ ಕರೀತಾರೆ. ಆದಾಯ ಖಾತೆಯ ವೆಚ್ಚ ರೆವಿನ್ಯೂ ಎಕ್ಸ್ಪೆಂಡಿಚರ್. ಈ ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಂತಂದ್ರೆ ಇದು ಪ್ರತಿ ಬಾರಿನೂ ಇರೋದೇ, ಇದು ಮರುಕಳಿಸುತ್ತಿರುತ್ತದೆ, ಪ್ರತಿ ಬಾರಿನೂ ಬರುತ್ತಿರ್ತೈತಿ. ಸರ್ ಅದ ಹೆಂಗ್ ಬರ್ತೈತ್ರಿ ಅಂತ ಕೇಳಿದ್ರೆ, ಕೆಲವೊಂದಿಷ್ಟು ಜನರ ಪೇಮೆಂಟ್, ರಾಷ್ಟ್ರಪತಿಯವರ ಪೇಮೆಂಟು, ಉಪರಾಷ್ಟ್ರಪತಿಯವರ ಪೇಮೆಂಟು, ಆಮೇಲೆ ರಾಷ್ಟ್ರ ತೆಗೆದುಕೊಂಡಿರ್ತಕ್ಕಂಥ ಲೋನ್ ಅನ್ನು ತೀರಿಸಲು ಸಲುವಾಗಿ ಬಡ್ಡಿ ಕೊಡೋದು, ಆಡಿಟರ್ ಜನರಲ್ ಅವರ ಪೇಮೆಂಟು, ಜಡ್ಜಸ್ ಅವರ ಪೇಮೆಂಟು, ದೇ ಆರ್ ಆಲ್ಸೋ ರಿಕರಿಂಗ್. ಅವುಗಳನ್ನ ನಾವು ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಂತ ಕರಿತೀವಿ. ಇದರಿಂದ ಆದಾಯ ಹುಟ್ಟೋದಿಲ್ಲ, ರೆವಿನ್ಯೂ ಎಕ್ಸ್ಪೆಂಡಿಚರ್ ನಿಂದ ಮತ್ತೊಂದು ಆದಾಯ ಹುಟ್ಟೋದಿಲ್ಲ, ಆದ್ರೆ ಅವುಗಳ ಮೇಲೆ ನಾವು ಖರ್ಚು ಮಾಡ್ಲೇಬೇಕಾಗಿರ್ಬೇಕು, ಅನಿವಾರ್ಯ. ಅದು ಇದು ಗೊತ್ತಿರಬೇಕು. ಈ ರೆವಿನ್ಯೂ ಎಕ್ಸ್ಪೆಂಡಿಚರ್ ದಿಂದ ಇತರ ವೆಚ್ಚಗಳನ್ನ ಸಪರೇಟ್ ಮಾಡ್ತೈತಿ. ಇದು ರೆವಿನ್ಯೂ ಎಕ್ಸ್ಪೆಂಡಿಚರ್ ಎಷ್ಟು ಮುಂದೆ ಆದಾಯ ಇಲ್ಲದ್ರು, ಮುಂದೆ ಆದಾಯ ಏನು ಬರೋದಿಲ್ಲ ಅಂತ ಗೊತ್ತಿದ್ರು ನಾವು ಖರ್ಚು ಮಾಡ್ತೀವಿ, ಎಷ್ಟು ಅಮೌಂಟ್ ಅನ್ನ ಖರ್ಚು ಮಾಡ್ತೀವಿ ಅನ್ನೋದು ಗೊತ್ತಿರಬೇಕು. ಆಮೇಲೆ ಮುಂದೆ ನಮಗೆ ಇದರಿಂದ ಆದಾಯ ಬರ್ತೈತಿ ಅನ್ನೋ ಸಲುವಾಗಿ ಖರ್ಚು ಮಾಡ್ತಿರ್ತೀವಲ್ಲ, ಅದನ್ನು ಕೂಡ ನಮಗೆ ಗೊತ್ತಿರಬೇಕು. ಈಗ ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಂದ್ರೆ ದೇರ್ ಇಸ್ ನೋ ಪ್ರಾಫಿಟ್, ಯಾವುದೇ ರೀತಿಯಾಗಿರ್ತಕ್ಕಂಥ ಲಾಭ ಇಲ್ಲ, ಆದ್ರೂ ಖರ್ಚು ಮಾಡಬೇಕು. ಇನ್ನ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಬರ್ತೈತಿ. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತಂದ್ರೆ ಅದರಿಂದ ನಮಗೆ ಪ್ರಾಫಿಟ್ ಇರ್ತೈತಿ. ಈಗ ಫಾರ್ ಎಕ್ಸಾಂಪಲ್ ಭಾರತ ಸರ್ಕಾರ ಎಲ್ಲೋ 1 ಎಕರೆ ಹೊಲವನ್ನು ಕೊಂಡು ತಗೋತಂದ್ರೆ ಅದಕ್ಕೆ ಮಾಡಿರ್ತಕ್ಕಂಥ ಖರ್ಚವನ್ನ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಕರಿತೀವಿ. ಹೊಲ ದಿಸ್ ಇಸ್ ಅನ್ ಪ್ರಾಪರ್ಟಿ, ಇಟ್ ಗಿವ್ಸ್ ಅನ್ ಪ್ರಾಫಿಟ್. ಈ ಹೊಲ ಅಂತಕ್ಕಂಥದ್ದು, ಲ್ಯಾಂಡ್ ಅಂತಕ್ಕಂಥದ್ದು, ಭೂಮಿ ಅಂತಕ್ಕಂಥದ್ದು ಒಂದು ಪ್ರಾಪರ್ಟಿ, ಇದು ಆಸ್ತಿ. ಇದೇನ್ ಮಾಡ್ತೈತಿ, ಮುಂದೆ ನಮಗೆ ಲಾಭವನ್ನು ಕೊಡ್ತೈತಿ. ಹೌದಾ? ಇದನ್ನ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಕರಿತೀವಿ. ಈ ಹೊಲದಲ್ಲಿ ದುಡಿದಿರ್ತಕ್ಕಂಥ ಆಳುಗಳಿಗೆ ಪೇಮೆಂಟ್ ಏನ್ ಕೊಡ್ತೀವಲ್ಲ, ಅದು ರೆವಿನ್ಯೂ ಎಕ್ಸ್ಪೆಂಡಿಚರ್. ಆ ದುಡ್ಡಿನಿಂದ ಏನಾದ್ರೂ ನಿನಗೆ ದುಡ್ಡು ಬರ್ತೈತೇನೋ? ಇವ್ರಿಗೆ ಕೊಟ್ಟಿರ್ತಕ್ಕಂಥ ಪೇಮೆಂಟ್ ನಿಂದ ನಿನಗೆ ಏನಾದ್ರೂ ಮತ್ತೆ ವಾಪಸ್ ಪೇಮೆಂಟ್ ಬರ್ತೈತೆ ಅಂತ ಕೇಳಿದ್ರೆ ಇಲ್ಲ, ಅದು ಹೋತಂದ್ರೆ ಹೋಗೇ ಬಿಡ್ತು. ಗೊತ್ತಿರಬೇಕು. ಇದನ್ನ ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಂತ ಕರಿತೀವಿ. ಈ ರೀತಿಯಾಗಿರ್ತಕ್ಕಂಥ ರೆವಿನ್ಯೂ ಎಕ್ಸ್ಪೆಂಡಿಚರ್ ನ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಗಳಿಂದ ಸಪರೇಟ್ ಮಾಡ್ತೀವಿ ಅಂತಂದ್ರೆ ಯಾವುದಕ್ಕೆ ಎಷ್ಟು ಹಣ ಹೋಗ್ತೈತಿ ಅಂತ ಗೊತ್ತಾಗ್ತೈತಿ. ಸರ್ ಇಷ್ಟೆಲ್ಲ ಯಾಕೆ ಸಪರೇಟ್ ಮಾಡ್ಬೇಕ್ರಿ? ಒಂದು ಒತ್ತಾಟಿಗಿಂದ ಕಕ್ಕನ್ ಬಳಿ ಬರ್ದಂಗ ಕಾಕಿ ಕೀತೆ ಬರ್ದಂಗ್ ಬರ್ದ್ ಬಿಟ್ರೆ ಮಗುದ್ ಹೋಗ್ತಿರಲ್ಲ ಅಂತ ಕೇಳ್ಬೋದು. ನೋಡ್ರಿ, ನಾವು ಆರಿಸಿ ಕಳಿಸಿರ್ತಕ್ಕಂಥ ವ್ಯಕ್ತಿಗಳು ಎಷ್ಟು ಶಾನ್ಯರ್ ಇರ್ತಾರೋ ಅಂತಂದ್ರೆ ಅವರಿಗೆ ಅವ್ರದೇ ಭಾಷೆಯಲ್ಲಿ ಇರ್ತಕ್ಕಂಥ ವಸ್ತುಗಳನ್ನ ಓದಿ ಅರ್ಥ ಮಾಡ್ಕೊಳಕ್ ಆಗಂಗಿಲ್ಲ. ಇಷ್ಟೆಲ್ಲಾ ಸಪರೇಟ್ ಆಗಿ ಬರೋದ ನಂತರ ಅವ್ರಿಗೆ ತಿಳಿಯಂಗಿಲ್ಲ. ಆದ್ರೂ ಬರೀರಿ ಅಂತ ಹೇಳ್ತೈತಿ. ಒಂದಿಷ್ಟು ಯಾರ ಶಾನ್ಯರ್ ಇದ್ರು ಅಂದ್ರೆ ಅವ್ರಿಗಾರ ಅರ್ಥ ಆಗಲಿ ಅಂತ ಹಿಂಗ್ ಸಪರೇಟ್ ಆಗಿ ಬರೋದ್ರಿ ಅಂತಂದ್ರೆ ಅವ್ರಿಗಾರ ಅರ್ಥ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ಈ ರೀತಿಯಾಗಿರ್ತಕ್ಕಂಥ ಬಜೆಟ್ ಅನ್ನ ಸಪರೇಟ್ ಆಗಿ ಮಂಡನೆ ಮಾಡ್ತಾರೆ. ಎಲ್ಲರೂ ಎಕನಾಮಿಕ್ಸ್ ಒಳಗೆ ಎಕ್ಸ್ಪರ್ಟ್ ಇರೋದಿಲ್ಲ, ಆರ್ಥಿಕ ವಿಷಯದಲ್ಲಿ ಯಾರು ಅತಿ ಬುದ್ಧಿವಂತರು ಯಾರು ಇರೋದಿಲ್ಲ. ಅಲ್ಲಿ ಕೂತಾರೆ ಕೆಲವೊಂದಿಷ್ಟು ಜನ ಇರ್ತಾರೆ, ಅವ್ರನ್ನ ಬಿಟ್ಟರೆ ಉಳ್ಕೋದವ್ರಿಗೆ ಯಾರಿಗೂ ಗೊತ್ತಿಲ್ಲ. ಬಜೆಟ್ ಅಂದ್ರೆ ಗೊತ್ತಿರೋದಿಲ್ಲ, ಅದ್ರ ಏನ್ ಬರ್ದಾರ ಅಂತ ಗೊತ್ತಿರೋದಿಲ್ಲ, ಎಕ್ಸ್ಪೆಂಡಿಚರ್ ಎಷ್ಟು ಐತೆ ಗೊತ್ತಿರೋದಿಲ್ಲ, ಆದಾಯ ಎಷ್ಟು ಐತಿ ಅಂತ ಗೊತ್ತಿರೋದಿಲ್ಲ. ಸುಮ್ಮನೆ ಹಂಗೆ ಈ ಬಜೆಟ್ ಜನಾನುಕೂಲಿ ಬಜೆಟ್ ಅಲ್ಲ ಅಂತ ಸ್ಟೇಟ್ಮೆಂಟ್ ಕೊಡೋದು, ಈ ಬಜೆಟ್ ಜನಾನುಕೂಲಿ ಬಜೆಟ್ ಅಂತ ಸ್ಟೇಟ್ಮೆಂಟ್ ಕೊಡೋದು. ಅವ್ರವ್ರ ಪಾರ್ಟಿದವ್ರು ಅವ್ರವ್ರ ರೀತಿ ಸಪರೇಟ್ ಆಗಿ ಬಜೆಟ್ ಕೊಡ್ತಾರೆ. ಹೆಂಗ್ ಜನಾನುಕೂಲಿ ಅಂತ ಕೇಳಿದ್ರೆ ಇವ್ರಿಗೂ ಗೊತ್ತಿರಂಗಿಲ್ಲ, ಹೆಂಗ್ ಜನ ವಿರೋಧಿ ಬಜೆಟ್ ಅಂತ ಕೇಳಿದ್ರೆ ಇವ್ರಿಗೂ ಗೊತ್ತಿರೋದಿಲ್ಲ. ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಂದ್ರೆ ಸಿದ್ದರಾಮಯ್ಯನವರು ಈಗ ಸದ ಡಿ ಕೆ ಶಿವಕುಮಾರ್ ಅವರ ಮತ್ ಬೇರೆ ಗೃಹಲಕ್ಷ್ಮಿ ಯೋಜನೆಗೆ 2,000 ರೂಪಾಯಿಯನ್ನ ಕೊಡ್ತಾರೆ ಪ್ರತಿ ತಿಂಗಳು. ಆ 2,000 ರೂಪಾಯಿದಿಂದ ಗೌರ್ಮೆಂಟ್ಗೆ ಏನಾದ್ರು ವಾಪಸ್ ಆದಾಯ ಐತೇನಾ? ಇಲ್ಲ. ಫ್ರೀ ಬಸ್, ಶಕ್ತಿ ಯೋಜನೆಯಲ್ಲಿ ಫ್ರೀ ಬಸ್ ಅನ್ನ ಕೊಡ್ತಾರೆ. ಫ್ರೀ ಬಸ್ ಅನ್ನ ಬಸ್ ಕೊಡೋದಿಲ್ಲ, ಫ್ರೀ ಬಸ್ ನಲ್ಲಿ ಸಂಚಾರ ವ್ಯವಸ್ಥೆಯನ್ನು ಮಾಡಿಕೊಡ್ತಾರೆ. ಅಲ್ಲಿ ಅದಕ್ಕೆ ಖರ್ಚು ಮಾಡಿರ್ತಕ್ಕಂಥ ದುಡ್ಡಿನಿಂದ ಏನಾದ್ರು ಸರ್ಕಾರಕ್ಕೆ ಆದಾಯ ಐತೇನಾ? ಇಲ್ಲ. ಇವೆಲ್ಲ ರೆವಿನ್ಯೂ ಎಕ್ಸ್ಪೆಂಡಿಚರ್ ನ ಅಡಿಯಲ್ಲಿ ಬರ್ತವೆ, ಗೊತ್ತಿರ್ಬೇಕು ನಮಗೆ. ಆದಾಯ 1 ರೂಪಾಯಿ ಇರೋದಿಲ್ಲ, ಅದಕ್ಕೆ ಖರ್ಚು ಮಾಡ್ಬೇಕಾಗಿರ್ತೈತಿ. ಇದನ್ನ ನಾವು ಏನಂತ ಕರಿತೀವಿ ಅಂದ್ರೆ ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಂತ ಕರಿತೀವಿ. ಇದು ಗೊತ್ತಿರಬೇಕು. ಇವೆಲ್ಲಾನು ಎಲ್ಲಿ ಬಳಕೆ ಮಾಡ್ತಾರೆ, ಯಾವ ನಿಧಿಯಿಂದ ಬಳಕೆ ಮಾಡ್ತಾರೋ ಅಂತಂದ್ರೆ ಸಂಚಿತ ನಿಧಿಯಿಂದ ಬಳಕೆ ಮಾಡ್ತಾರೆ. ಇದು ಗೊತ್ತಿರ್ಬೇಕು. ಇನ್ನ ಆರ್ಟಿಕಲ್ 112 ಉಪಬಂಧ 3 ಏನ್ ಹೇಳ್ತೈತಿ ನೋಡೋಣ. ಕೆಲವೊಂದಿಷ್ಟು ವೆಚ್ಚಗಳನ್ನ ಸಂಚಿತ ನಿಧಿಯಿಂದನೇ ಬಳಸಬೇಕು ಅಂತ ಕರೀತಾರೆ. ಅದೇ ಸಾಂವಿಧಾನಿಕ ವೆಚ್ಚಗಳು ಅಂತ ಏನ್ ಕರೆಯೋಲ್ಲ, ಅವನ್ನ ಡಿಫ್ರೆನ್ಶಿಯೇಟ್ ಮಾಡಿ ಬರೀತಾರೆ. ಇಲ್ಲ ಅಷ್ಟೇ, ಸಾಂವಿಧಾನಿಕ ವೆಚ್ಚಗಳು ಯಾವ್ಯಾವು ಅನ್ನೋದನ್ನ ಡಿಫ್ರೆನ್ಶಿಯೇಟ್ ಮಾಡಿದ್ದಾರೆ. ಇವೆಲ್ಲ ವೆಚ್ಚಗಳನ್ನ ಸಂಚಿತ ನಿಧಿಯಿಂದನೇ ಬಳಸಬೇಕು ಅಂತ, ಸಂಚಿತ ನಿಧಿಯಿಂದನೇ ಕೊಡಬೇಕು ಅಂತ. ಅದ್ರಾಗ ಒಂದೇದೇನು,
ಅಧ್ಯಕ್ಷರ ವೇತನಗಳು ಮತ್ತು ಭತ್ಯೆಗಳು ಮತ್ತು ಅವರ ಕಚೇರಿಗೆ ಸಂಬಂಧಿಸಿದ ಇತರೆ ವೆಚ್ಚಗಳು. ರಾಷ್ಟ್ರಪತಿಯ ವೇತನ ಮತ್ತು ಭತ್ಯೆ. ಅಧ್ಯಕ್ಷರು ಅಂತಂದ್ರೆ ಇಲ್ಲಿ ರಾಷ್ಟ್ರಪತಿನೇ, ರಾಷ್ಟ್ರದ ಅಧ್ಯಕ್ಷರು ಯಾರು? ರಾಷ್ಟ್ರಪತಿ. ಅವರ ವೇತನ ಮತ್ತು ಭತ್ಯೆಗಳು, ಸ್ಯಾಲರಿ ಅಂಡ್ ಅಲೌನ್ಸ್ ಅಂತ ಕರಿತೀವಿ, ವೇತನ ಮತ್ತು ಭತ್ಯೆಗಳು. ಜೊತೆಗೆ ಅವರ ಕಚೇರಿಯ ಖರ್ಚುಗಳು. ಅವರ ಕಚೇರಿ ಅಂದ್ರೆ ರಾಷ್ಟ್ರಪತಿ ಭವನವನ್ನ ಅವರ ಇದು ಕೊಟ್ಟಿರ್ತಾರೆ, ಅನುಕೂಲಕ್ಕಾಗಿ ರಾಷ್ಟ್ರಪತಿ ಭವನವನ್ನು ಕೊಟ್ಟಿರ್ತಾರೆ. ಅಲ್ಲಿ ಏನಾದ್ರು ಎಸಿ ಕೆಟ್ಟಿತ್ತು ಅಂತಂದ್ರೆ ಅದ್ರ ರಿಪೇರಿಯನ್ನು ಕೂಡ ಅಲ್ಲಿಂದನೇ ಮಾಡಬೇಕು. ಕರೆಂಟ್ ಸಪ್ಲೈ ಮಾಡುವ ಬಲ್ ಏನಾದ್ರು ಕೆಟ್ಟಿತ್ತು ಅಂದ್ರೆ ಬಲ್ ತಂದು ಹಾಕೋಣ ಅಲ್ಲಿಂದನೇ ಖರ್ಚು ಮಾಡಬೇಕು. ಅಂದ್ರೆ ಕಚೇರಿಯ ವೆಚ್ಚಗಳು, ಕಚೇರಿಗೆ ಸಂಬಂಧಿಸಿದ ವೆಚ್ಚಗಳನ್ನ ಅಲ್ಲಿಂದನೇ ಬರ್ಸ್ಬೇಕು. ಅದು ಗೊತ್ತಿರಬೇಕು. ಕಾಗದ, ಪೇಪರ್, ಪೆನ್ ಎಲ್ಲ ಅಲ್ಲಿಂದನೇ ಬರ್ಸ್ಬೇಕು. ಇದು ಒಂದನೇದ್ದು. ಇನ್ನು ಎರಡನೇದ್ದು ಆರ್ಟಿಕಲ್ 112 ಉಪಬಂಧ 3B ಏನೈತಿ ಅಂದ್ರೆ ರಾಜ್ಯ ಪರಿಷತ್ತಿನ ಅಧ್ಯಕ್ಷರು ಅಂದ್ರೆ ರಾಜ್ಯಸಭೆ ಅಧ್ಯಕ್ಷರು, ಕೌನ್ಸಿಲ್ ಆಫ್ ಸ್ಟೇಟ್ ನ ಅಧ್ಯಕ್ಷರು ಅಂದ್ರೆ ಉಪರಾಷ್ಟ್ರಪತಿ, ನೆನಪಲ್ಲಿರ್ಬೇಕಾ. ಮತ್ತು ಉಪಾಧ್ಯಕ್ಷರು, ರಾಜ್ಯಸಭೆಯ ಉಪಾಧ್ಯಕ್ಷರು ಮತ್ತು ಜನರ ಸಭೆಯ ಸ್ಪೀಕರ್ ಅಂದ್ರೆ ಲೋಕಸಭೆಯ ಸ್ಪೀಕರ್, ಆಮೇಲೆ ಉಪ ಸ್ಪೀಕರ್, ಇವರಿಬ್ಬರದು ವೇತನ ಮತ್ತು ಭತ್ಯೆಗಳನ್ನ ಎಲ್ಲಿದೆ ಸಂಚಿತ ನಿಧಿಯಿಂದನೇ ಭರಿಸಬೇಕು. ದೇರ್ ಇಸ್ ನೋ ಅದರ್ ವೇ. ಸರ್, ಸಂಚಿತ ನಿಧಿಯಿಂದ ಭರಿಸಿದ್ರೆ ಏನಾಕತ್ರಿ, ಖಾಲಿ ನಾವು ಟ್ರೆಜರಿಯಿಂದ ಪೇಮೆಂಟ್ ಕೊಟ್ಟಿವಿ ಅಂದ್ರೆ ಏನಾಕೈತಿ ಅಂತ ಹೇಳಿ ಮುಂದೆ ಬರೋದು ಸಂಚಿತ ನಿಧಿಯ ಬಗ್ಗೆ ಡಿಸ್ಕಷನ್ ಮಾಡೋ ಮುಂದೆ ಅಲ್ಲಿ ಹೇಳ್ತೀನಿ ಏನೇನಾಕೈತಿ ಅಂತ ಹೇಳಿ. ಬರೀ ಐತದ ಒಂದು ಸರ್, ನಮ್ಮ ಹುಡುಗಿ ಚಾಕ್ಲೇಟ್ ಕೊಡಿಸ್ಬೇಕ್ರಿ, ಅದಕ್ಕೆ ನನಗೆ ದುಡ್ಡು ಬೇಕು, ಅಲ್ಲಿದ್ದ ಸಂಚಿತ ನಿಧಿಯಿಂದ ಬಳಕೆ ಮಾಡ್ಕೋಬಹುದೇನ ಅಂತ ಹೇಳಿ ಕೇಳ್ಬೋದು ನೀವು. ನಿಮ್ಮದು ಸಂಚಿತ ನಿಧಿ ಎಲ್ಲಿ ನೋಡ್ರಿ ಅಲ್ಲಿ ಬಳಕೆ ಮಾಡ್ಕೊರಿ. ಇಲ್ಲಿ ಸಂವಿಧಾನ ಹೇಳಿರ್ತಕ್ಕಂಥ ಸಂಚಿತ ನಿಧಿ ಯಾರ್ಯಾರಿಗೆ ಪೇಮೆಂಟ್ ಕೊಡಬೇಕು ಅನ್ನೋದನ್ನ ಹೇಳಕತ್ತೈತಿ. ಸಂಚಿತ ನಿಧಿಯಿಂದ ಪೇಮೆಂಟ್ ಕೊಡೋದರ ಅರ್ಥ ಅದನ್ನ ನೀನು ನಿಲ್ಸಾಕ್ ಬರೋದಿಲ್ಲ ಅಂತ. ಈಗ ಫಾರ್ ಎಕ್ಸಾಂಪಲ್ ಒಂದು ಶಾಲೆಯ ಟೀಚರ್ ವೇತನವನ್ನ ಒಂದು ತಿಂಗಳು ನಿಲ್ಲಿಸಬಹುದು. ಗೌರ್ಮೆಂಟ್ ಕೊಂಡಿಲ್ಪ ಒಂದ್ ತಿಂಗಳು ತಡಿ ಅಂತೇಳಿ ಹೇಳ್ಬೋದು, ನಿಲ್ಲಿಸಬಹುದು. ಒಬ್ಬ ತಹಶೀಲ್ದಾರ್ನ ಪೇಮೆಂಟ್ ಅನ್ನ ನಿಲ್ಲಿಸಬಹುದು, ಪೇಮೆಂಟ್ ಇಲ್ಲಿ ತಡಿಪಾತೆ. ಒಬ್ಬ DC ಪೇಮೆಂಟ್ ಅನ್ನ ನಿಲ್ಲಿಸಬಹುದು. ಆದ್ರೆ ರಾಷ್ಟ್ರಪತಿಯ ಪೇಮೆಂಟ್ ಅನ್ನ ನಿಲ್ಸಕ್ ಬರೋದಿಲ್ಲ. ಬಿಕಾಸ್ ಆಫ್ ವಾಟ್? ದಿಸ್ ಇಸ್ ಅನ್ ಚಾರ್ಜ್ ಅಪಾನ್ ದಿ ಕನ್ಸಾಲಿಡೇಟೆಡ್ ಫಂಡ್. ಸಂಚಿತ ನಿಧಿಯಿಂದನೇ ಕೊಡಬೇಕಾಗಿರೋದ್ರಿಂದ ಅವ್ರ ಪೇಮೆಂಟ್ ಅನ್ನ ನಿಲ್ಸಕ್ ಬರೋದಿಲ್ಲ. ದೋಸ್ ಹೂ ಆರ್ ರಿಸೀವ್ಡ್ ಪೇಮೆಂಟ್ ಫ್ರಮ್ ದಿ ಕನ್ಸಾಲಿಡೇಟೆಡ್ ಫಂಡ್ ಯು ಕ್ಯಾನ್ ನಾಟ್ ಕರ್ಟೇಲ್ ಆರ್ ಯು ಕ್ಯಾನ್ ನಾಟ್ ಸ್ಟಾಪ್ ಫಾರ್ ಅ ಸಿಂಗಲ್ ಡೇ. ಒಂದು ದಿನಕ್ಕಾದ್ರೂ ನೀವು ಅದನ್ನ ತಡೆಯಕ್ಕೆ ಸಾಧ್ಯನೇ ಇಲ್ಲ. ಇದಕ್ಕೆ ಕನ್ಸಾಲಿಡೇಟೆಡ್ ಫಂಡ್ ದಿಂದ ಬಳಕೆ ಮಾಡ್ರಿ ಅಂತ ಹೇಳ್ತಾರ ಅವ್ರು. ಸರ್, ಅದ್ಯಾಕ್ರಿ ಸರ್, ಮತ್ತೆ ಅವ್ರಿಗೆ ಯಾಕೆ ಕನ್ಸಾಲಿಡೇಟೆಡ್ ಫಂಡ್ ದಿಂದ ಕೊಡಬೇಕು, ನಮಗೆ ಯಾಕೆ ಟ್ರೆಜರಿಯಿಂದ ಕೊಡಬೇಕು ಅಂತ ಹೇಳಿ ನೀವು ಕೇಳ್ಬೋದು. ಇವ್ರು ಏನ್ ಮಾಡ್ತಿರ್ತಾರ ಅಂದ್ರೆ ಈ ಯಾರು ಗೌರ್ಮೆಂಟ್ ದವರು, ನೀನು ನಮ್ಮ ಮಸೂದೆಗೆ ಸಹಿ ಹಾಕಿಲ್ಲ, ಇವತ್ತು ನಾನು ನಿನ್ ತಿಂಗಳ ಪೇಮೆಂಟ್ಗೆ ಬಿಡುಗಡೆನೆ ಮಾಡೋದಿಲ್ಲ ತಗೋ ಅಂತ ಹೇಳಿ ಇಟ್ಕೊಂಡು ಕೂತ್ ಬಿಡ್ತಾರೆ. ಆ ರೀತಿ ಆಗ್ಬಾರ್ದು. He is as free from all the prohibition or all the bars and different things. ಎಲ್ಲ ಬಂಧನಗಳಿಂದ ಮುಕ್ತವಾಗಿ ಆತ ಕೆಲಸ ಮಾಡಬೇಕು ಅಂತಂದ್ರೆ ಆತನಿಗೆ ವೇತನ ಸರಿಯಾದ ಸಮಯಕ್ಕೆ ಸಿಗಬೇಕು. ಸರಿಯಾದ ಸಮಯಕ್ಕೆ ಸಿಗೋದಂತಂದ್ರೆ ಸಂಚಿತ ನಿಧಿಯಿಂದನೇ ಕೊಡಬೇಕು. ಸಂಚಿತ ನಿಧಿಯಲ್ಲಿ ಒಂದು ಸಲ ಚಾರ್ಜ್ ಅಪಾನ್ ಅಂತ ಬರೆದು ಬಿಟ್ಟಿವಿ ಅಂತಂದ್ರೆ ಯು ಕ್ಯಾನ್ ನಾಟ್ ವೋಟ್ ಆನ್ ದಟ್ ಬಿಲ್. ಈ ಸಂಸತ್ತಿನ ಎಲ್ಲ ಸದಸ್ಯರು ಏನ್ ಮಾಡಬಾರದು ಅಂದ್ರೆ ಅದ್ರ ಮೇಲೆ ಯಾವ್ದು ಓಟ್ ಹಾಕಕ್ ಬರಂಗಿಲ್ಲ. ಓಟ್ ಹಾಕಿ ಬಹುಮತದಿಂದ ಪಾಸ್ ಮಾಡಿದ್ರು ಅಂತಂದ್ರೆ ಅವ್ರಿಗೆ ಪೇಮೆಂಟ್ ಕೊಡೋದು, ಬಹುಮತದಿಂದ ಪಾಸ್ ಆಗ್ಲಿಲ್ಲ ಅಂತಂದ್ರೆ ಅವ್ರ ಪೇಮೆಂಟ್ ಅನ್ನ ನಿಲ್ಲಿಸಿ ಬಿಡಬಹುದು. ಈ ರೀತಿನ ಆ ರೀತಿ ಮಾಡಕ್ ಚಾನ್ಸೇ ಇಲ್ಲ. ಯಾಕಂತಂದ್ರೆ ಅವರದ್ದು ಚಾರ್ಜ್ಡ್ ಅಪಾನ್ ಕನ್ಸಾಲಿಡೇಟೆಡ್ ಫಂಡ್. ದಟ್ ಬಿಲ್ ವಿಲ್ ಬಿ ಚಾರ್ಜ್ಡ್ ಅಪಾನ್ ಕನ್ಸಾಲಿಡೇಟೆಡ್ ಫಂಡ್. ಅದಕ್ಕಾಗಿ ಅವರ ವೇತನವನ್ನ ಸಂಚಿತ ನಿಧಿಯಿಂದ ಬಿಡುಗಡೆ ಮಾಡ್ತಾರೆ, ಗೊತ್ತಿರಬೇಕು. ಒಂದು ಅಧ್ಯಕ್ಷರದು, ಇನ್ನೊಂದು ರಾಜ್ಯಸಭೆಯ ಅಧ್ಯಕ್ಷರು, ರಾಜ್ಯಸಭೆಯ ಅಧ್ಯಕ್ಷರು ಮತ್ತು ರಾಜ್ಯಸಭೆಯ ಉಪಾಧ್ಯಕ್ಷರು, ಮತ್ತೊಂದು ಲೋಕಸಭೆಯ ಸ್ಪೀಕರ್ ಮತ್ತು ಲೋಕಸಭೆಯ ಡೆಪ್ಯೂಟಿ ಸ್ಪೀಕರ್, ಸಭಾಪತಿ ಮತ್ತು ಉಪಸಭಾಪತಿ. ಇವರ ವೇತನ ಮತ್ತು ಭತ್ಯೆಗಳನ್ನು ಕೂಡ ಅಲ್ಲಿಂದನೇ ಕೊಡಬೇಕು. ಇನ್ನೊಂದು ಐತಿ, ಇನ್ನ ಬಾಳದವ ಈ ಸದ್ಯಕ್ಕೆ ಈ ಲಿಸ್ಟ್ನಾಗ ಇನ್ನೊಂದು ಐತಿ. ಏನೈತಿ ಅಂತ ನೋಡೋಣ. ಏನ್ ಹೇಳ್ತೈತಿ? ಭಾರತ ಸರ್ಕಾರವು ಹೊಣೆಗಾರರಾಗಿರುವ ಸಾಲ ಶುಲ್ಕಗಳು, ಇದರಲ್ಲಿ ಬಡ್ಡಿ, ಮುಳುಗುವ ನಿಧಿ ಶುಲ್ಕಗಳು, ವಿಮೋಚನಾ ಶುಲ್ಕಗಳು, ಸಾಲಗಳನ್ನು ಸಂಗ್ರಹಿಸುವುದು ಮತ್ತು ಸಾಲದ ಸೇವೆ ಮತ್ತು ವಿಮೋಚನೆಗೆ ಸಂಬಂಧಿಸಿದ ಇತರ ವೆಚ್ಚಗಳು. ಇದೊಂಥರ ವಿಶೇಷ. ಭಾರತ ಸರ್ಕಾರ ಏನ್ ಮಾಡ್ತೈತಿ ಅಂತಂದ್ರೆ ತನ್ನ ಆದಾಯವನ್ನು ನೋಡ್ತೈತಿ, ಎಕ್ಸ್ಪೆಂಡಿಚರ್ ನೋಡ್ತೈತಿ. ಆವಾಗ ಎಕ್ಸ್ಪೆಂಡಿಚರ್ ತಕ್ಕಂತೆ ಆದಾಯವನ್ನು ಗಳಿಸುವ ಸಲುವಾಗಿ ಏನ್ ಮಾಡ್ತಾರೋ ಅಂತಂದ್ರೆ ಬೇರೆ ದೇಶಗಳಿಂದ ಸಾಲ ತಗೋತಾರೆ. ಬೇರೆ ದೇಶಗಳಿಂದ ಸಾಲ. ಈ ಸಾಲ ಏನಾದ್ರೂ ತಗೊಂಡಾದ ನಂತರ ಈ ಸಾಲದ ಅಸಲು ಮತ್ತು ಬಡ್ಡಿಗಳನ್ನ ಏನ್ ಮಾಡಬೇಕು? ಸಂಚಿತ ನಿಧಿಯಿಂದ ಭರಿಸಬೇಕು. ಗೊತ್ತಿರ್ಬೇಕು. ಈಗ ಫಾರ್ ಎಕ್ಸಾಂಪಲ್ ಭಾರತದ ಆದಾಯ 100 ರೂಪಾಯಿ ಐತಿ, ಖರ್ಚು 120 ರೂಪಾಯಿನ ಮಾಡಕತ್ತಾರೆ ಇವರು. ಆದಾಯ 100 ರೂಪಾಯಿ ಐತಿ, ಖರ್ಚು 120 ರೂಪಾಯಿನ ಮಾಡಕತ್ತಾರೆ. ಆಮೇಲೆ ಮ್ಯಾಗಿನ 20 ರೂಪಾಯಿ ಎಲ್ಲಿಂದ ತಗೊಂಡ್ಬರ್ಬೇಕು? ಅದನ್ನ ಸಾಲ ತಗೋಬೇಕು. ಸಾಲ ತಗೊಂಡಾದ ನಂತರ ಸಾಲಕ್ಕ ಅಸಲನ್ನು ಕಟ್ಟಬೇಕು, ಬಡ್ಡಿನೂ ಕಟ್ಟಬೇಕು. ಆ ವರ್ಷ ಎಷ್ಟು ಅಸಲು ಕಟ್ಟಬೇಕು, ಆ ವರ್ಷ ಎಷ್ಟು ಬಡ್ಡಿ ಕಟ್ಟಬೇಕು ಅನ್ನೋದನ್ನು ಕೂಡ ಸಪರೇಟ್ ಆಗಿ ತೋರಿಸಬೇಕು. ಸಂಚಿತ ನಿಧಿಯಿಂದನೇ ಕೊಡಬೇಕು. ಚಾರ್ಜ್ಡ್ ಅಪಾನ್ ಕನ್ಸಾಲಿಡೇಟೆಡ್ ಫಂಡ್. ಯು ಕ್ಯಾನಾಟ್ ಕ್ವಶನ್ ದಟ್. ಅವ್ರಿಗೆ ಯಾಕೆ ಅಷ್ಟು ಬಡ್ಡಿ ಕೊಡಕತ್ತೀರಿ, ಅವ್ರಿಗೆ ಯಾಕೆ ಅಷ್ಟು ಸಾಲದ ವಾಪಸ್ ಕೊಡಕತ್ತೀರಿ, ಮುಂದಿನ ವರ್ಷ ಕೊಡೋಣ್ರಲ್ಲ. ಅಗ್ರಿಮೆಂಟ್ ಆಗಿಬಿಟ್ಟಿರ್ತೈತಿ. ನಾವೇನ್ ಮಾಡಕತ್ತೀವಿ ಅಂತಂದ್ರೆ ಲಾಂಗ್ ಟರ್ಮ್ ಲೋನ್ ಅನ್ನ ತಗೊಂಡಿರ್ತೀವಿ. ಫಾರ್ ಎಕ್ಸಾಂಪಲ್ ಜಪಾನ್ದಿಂದ ಯಾವ್ದೋ ರೈಲ ತಂದಿವಲ್ಲ, ಯಾವ ರೈಲ್ ಅದು?
ಬುಲೆಟ್ ರೈಲ್ ಅದನ್ನ ತಂತ್ರಜ್ಞಾನ ಮತ್ತು ಅದನ್ನ ರೆಡಿ ಮಾಡಕ ಜಪಾನ್ದಿಂದ ನಾವು ಬಡ್ಡಿ ದರದಲ್ಲಿ ಲೋನ್ ಅನ್ನ ತಗೊಂಡ್ವಿ. ಲೋನ್ ಅನ್ನ ತೀರ್ಸಾಕ ಈ ವರ್ಷ ಇಷ್ಟು ಅಸಲನ್ನು ಕೊಡಬೇಕು, ಈ ವರ್ಷ ಇಷ್ಟು ಬಡ್ಡಿಯನ್ನು ಕೊಡಬೇಕು. ಪ್ರತಿ ವರ್ಷ ಇರೋದೇ ಇದು. ಇದನ್ನ ಎಲ್ಲಿಡ್ದ ಖರ್ಚು ಮಾಡಬೇಕು? ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾದಿಂದ ಖರ್ಚು ಮಾಡಬೇಕು ಅಂತ ಹೇಳಿ ಆರ್ಟಿಕಲ್ 112 ಉಪಬಂಧ 3 ಹೇಳ್ತೈತಿ. 3C ಹೇಳ್ತೈತಿ. ಏನು ಗೊತ್ತಿರಬೇಕು. ಪ್ರತಿ ತಿಂಗಳು 2 ಚಾಕ್ಲೇಟ್ ಕೊಡಿಸಬೇಕು ಅವ್ರಿಗೆ, ಅನಿವಾರ್ಯ ಅದು. ಇರ್ಲಿಲ್ಲ ಅಂತಂದ್ರೆ ಲೆಕ್ಕ ಬಗೆಹರಿಯಂಗಿಲ್ಲ. ಅದಕ್ಕೆ ಅದರ ವೆಚ್ಚವನ್ನು ಎಲ್ಲಿ ಮಾಡಬೇಕು? ಅಪ್ಪ ಕಳಿಸಿದ 5,000 ರೂಪಾಯಿದೊಳಗನ ಮಾಡಬೇಕು. ಅರ್ಥ ಆಯ್ತಾ? ಗೊತ್ತಿರಬೇಕು. ಇದು ಎಲ್ಲ ಖರ್ಚುಗಳೇ ಡೇ ಟು ಡೇ ನಮ್ಮ ಜೀವನದಾಗ ಏನು ನಡೀತಾವಲ್ಲ ಅದ ದೊಡ್ಡ ಮಟ್ಟದಾಗ ನಡೀತಾವ, ಅಲ್ಲಿ ರಾಷ್ಟ್ರ ಮಟ್ಟದಾಗ ದೊಡ್ಡ ಮಟ್ಟದೊಳಗೆ ನಡೀತೈತಿ. ಅದನ್ನ ಅವರು ಬಜೆಟ್ ಅಂತ ಕರೀತಾರ. ನಾವೇನ್ ಮಾಡ್ತೀವಿ ಅಂತಂದ್ರೆ ಕಿಶೆ ಖಾಲಿ ಆಗೈತಿ, ಕಿಶೆದಾಗ ದುಡ್ಡು ಐತಿ, ಇಷ್ಟ ನೋಡ್ತೀವಿ. ಗೊತ್ತಿರ್ಬೇಕು ಅಷ್ಟೇ. ಏನು ಭಾರತ ಸರ್ಕಾರ ಹೊಣೆಗಾರರಾಗಿರುವ ಹೊಣೆಗಾರರು ಅಂತಂದ್ರೆ ಕಂಪಲ್ಸರಿ ನೀನು ಕೊಡ್ಲೇಬೇಕಾದ್ರದ್ದು ಅನಿವಾರ್ಯ, ಏನು ಮಾಡಕ್ಕೆ ಬರೋದಿಲ್ಲ. ಸಾಲವನ್ನ ತೀರಿಸಬೇಕು. ಸಾಲವನ್ನ ಪಡೆದಾದ ನಂತರ ಸಾಲವನ್ನ ತೀರಿಸಬೇಕು. ಸಾಲವನ್ನ ಹಂಗೆ ತೀರ್ಸಕ್ ಬರುತ್ತೇನಾ? ನೀ ಎಷ್ಟು ಕೊಟ್ಟಿಲ್ಲ ಅಷ್ಟೇ ಕೊಡ್ತೀವಿ, ಗಂಟೆ ಕೊಡ್ತೀವಿ ಅಂತ ಹೇಳಕ್ ಬರುತ್ತೇನಾ? ಇಲ್ಲ, ಗಂಟೆಗೆ ಬಡ್ಡಿ ಹಾಕಿ ಕೊಡ್ಬೇಕು. ಗಂಟೆ ಕೊಡೋದವ್ರು ನಿನ್ ಕಡೆ ನನ್ನ ಕಡೆ ಇರ್ಲಿ ದುಡ್ಡು ಅಂತಾರ ಅವ್ರ. ಗಂಟೆಗೆ ಬಡ್ಡಿ ಹಾಕಿ ಕೊಡ್ಬೇಕಾಕೈತಿ. ಆ ಬಡ್ಡಿಯನ್ನ ಎಲ್ಲಿದ್ದ ಪಡ್ಕೋಬೇಕು ಅಂತಂದ್ರೆ ಸಂಚಿತ ನಿಧಿಯಿಂದ ಪಡೆದುಕೊಳ್ಳಬೇಕು. ಕ್ವಶನ್ ಕೇಳ್ತಾರೆ, ಸಂಚಿತ ನಿಧಿಯಿಂದ ಬಳಸುವ ವೆಚ್ಚಗಳು ಯಾವ ಕೇಳಿದ್ರೆ ಅಧ್ಯಕ್ಷರ ವೇತನ, ಉಪಾಧ್ಯಕ್ಷರ ವೇತನ, ರಾಜ್ಯಸಭೆ ಉಪಾಧ್ಯಕ್ಷರ ವೇತನ, ಲೋಕಸಭೆಯ ಸಭಾಪತಿಯ ವೇತನ, ಲೋಕಸಭೆಯ ಉಪಸಭಾಪತಿಯ ವೇತನ, ಭಾರತ ಸರ್ಕಾರ ಪಡೆದುಕೊಂಡಿರುವ ಸಾಲ ಮತ್ತು ಬಡ್ಡಿ. ಇದ್ರ ಜೊತೆಗೆ ಇನ್ನೂದಾವ. ಅವು ಏನದಾವ ಅನ್ನೋದು ನೋಡೋಣ. ಇದು ಜಿ ತನಕ ಐತಿ, ಎದಿಂದ ಜಿ ತನಕ ಹೇಳ್ಯಾರ. ಈಗ ಸಿ ಮುಗಿದು ಇನ್ನ ಈ DEF ಅಲ್ಲಿ ಕಂಡಪಟ್ಟಿ ಐತಿ, ಅದ್ ನೋಡೋಣ. ಆರ್ಟಿಕಲ್ 112 ಉಪಬಂಧ 3D ಏನ್ ಹೇಳ್ತೈತಿ ಅಂತಂದ್ರೆ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಿಗೆ ಅಥವಾ ಅವರಿಗೆ ಸಂಬಂಧಿಸಿದಂತೆ ಪಾವತಿಸಬೇಕಾದ ಸಂಬಳ, ಭತ್ಯೆಗಳು ಮತ್ತು ಪಿಂಚಣಿಗಳು. ಸುಪ್ರೀಂ ಕೋರ್ಟ್ ನ್ಯಾಯಾಲಯದ ನ್ಯಾಯಾಧೀಶರಿಗೆ ಅಥವಾ ಅವರಿಗೆ ಸಂಬಂಧಿಸಿದಂತೆ ಪಾವತಿಸಬೇಕಾದ ಸಂಬಳ, ಭತ್ಯೆಗಳು, ಪಿಂಚಣಿಗಳು. ಯಾರ್ದ? ಸುಪ್ರೀಂ ಕೋರ್ಟ್ ನ ಜಡ್ಜಸ್ ಸ್ಯಾಲರಿ, ಅಲೋವನ್ಸ್ ಅಂಡ್ ಪೆನ್ಷನ್ಸ್. ನೆನಪಿರ್ಬೇಕಾ? ಪೆನ್ಷನ್ ಕೂಡ ಸಂಚಿತ ನಿಧಿಯಿಂದನೇ ಬಳಸಬೇಕು. ಯಾರ ಪೆನ್ಷನ್? ಸುಪ್ರೀಂ ಕೋರ್ಟ್ ನ ಜಡ್ಜಸ್ ಪೆನ್ಷನ್. ಸರ್ ಇವ್ರಿಗೆ ಯಾಕೆ ಪೇಮೆಂಟ್? ಇವರು ನಮ್ಗತ್ತೆ ನೌಕರದಾರರಲ್ಲ, ಇವ್ರಿಗೆ ಯಾಕೆ ಪೇಮೆಂಟ್ ಸಂಚಿತ ನಿಧಿಯಿಂದ ಬಳಸಬೇಕ್ರಿ ಅಂತ ಕೇಳಿದಾರೆ. ಭಾರತ ಸರ್ಕಾರ ನಾ ಹೇಳಿದಂಗೆ ನೀ ಜಜ್ಮೆಂಟ್ ಬರೀಲಿಲ್ಲ ಅಂದ್ರೆ ನಿನ್ನ ಸ್ಯಾಲರಿನ ಕೊಡೋದಿಲ್ಲ ಅಂತ ಧಮಕಿ ಹಾಕೈತಿ ಅಂದ್ರೆ ಏನ್ ಮಾಡ್ತೀರಿ? ಅಂದ್ರೆ ನ್ಯಾಯದಾನದ ಪ್ರಕ್ರಿಯೆಯಲ್ಲಿ ಯಾವುದೇ ಒತ್ತಡಗಳಿಗೆ ಒಳಗಾಗದಂತೆ ನ್ಯಾಯದಾನ ಪ್ರಕ್ರಿಯೆ ಮುಂದುವರಿಯಲು ಅವರಿಗೆ ಪೇಮೆಂಟ್ ಅನ್ನ ಸಂಚಿತ ನಿಧಿಯಿಂದ ಕೊಡಬೇಕು. ದೇ ಆರ್ ಫ್ರೀ ಫ್ರಮ್ ಆಲ್ ದಿ ಪ್ರೆಷರ್ಸ್ ಇನ್ಕ್ಲೂಡಿಂಗ್ ಎಕನಾಮಿಕ್ ಪ್ರೆಷರ್. ನಾ ಹೇಳಿದಂಗೆ ಜಜ್ಮೆಂಟ್ ಬರ್ರಿ ಅಂದ್ರೆ ಅಷ್ಟ ನಿನ್ನ ಪೇಮೆಂಟ್ ಮಾಡ್ತೀನಿ, ಇರ್ಲಿಲ್ಲ ಅಂದ್ರೆ ಮಾಡೋದಿಲ್ಲ ಅಂತ ಕೂತ್ರ ಅಂದ್ರೆ ಏನ್ ಮಾಡ್ತಾರೆ? ಅವ್ರು ಹೇಳಿದಂಗೆ ಪೇಮೆಂಟ್ ಬಿಡ್ತಾರೆ. ಅದಕ್ಕೆ ನ್ಯಾಯ ಅಂತಾರೇನು? ಫೇವರೇಬಲ್ ಕಂಡೀಷನ್ ಅಂತಾರೆ. ಅದಕ್ಕೆ ನ್ಯಾಯವನ್ನ ಸರಿಯಾಗಿ ನೀಡಲು ಮತ್ತು ಯಾವುದೇ ಒತ್ತಡಗಳಿಗೆ ಒಳಗಾಗದಿರಲು, ಅವರ ಆರ್ಥಿಕ ಒತ್ತಡವನ್ನ ತಡೆಗಟ್ಟಲು ಅವರ ಪೇಮೆಂಟ್ ಅನ್ನ ಸಂಚಿತ ನಿಧಿಯಿಂದ ಕೊಡಬೇಕು. ಇದು ಗೊತ್ತಿರಬೇಕು. ನಾ ಹೇಳ್ದಂಗೆ ಬರೀಲಿಲ್ಲ ಅಂತಂದ್ರೆ ನಿನ್ನ ಸ್ಯಾಲ್ರಿ ಕಟ್ ಅಂತಂದ್ರೆ ಹಂಗಾಗಬಾರದು ಅಂತ. ಆರ್ಟಿಕಲ್ 112 ಉಪಬಂಧ 3D ಅದ್ರಾಗ 1 ಇದೆ, ಆಯಲ್ಲ ರೋಮನ್ ನಂಬರ್ 1 ಇದೆ. ಇದಕ್ಕೆ ಇರ್ಲಿ. ಇನ್ನು ಎರಡನೇದು ಏನ್ ಹೇಳ್ತೈತಿ ಅಂದ್ರೆ ಫೆಡರಲ್ ನ್ಯಾಯಾಲಯದ ನ್ಯಾಯಾಧೀಶರಿಗೆ ಅಥವಾ ಅವರಿಗೆ ಸಂಬಂಧಿಸಿದ ಪಾವತಿಸಬೇಕಾದ ಪಿಂಚಣಿಗಳು. ಅವರಿಗೆ ಸಂಬಂಧಿಸಿದಂತೆ ಪಾವತಿಸಬೇಕಾದ ಪಿಂಚಣಿಯನ್ನ ಇಟ್ ಈಸ್ ಅನ್ ಪೆನ್ಷನ್ ಅಷ್ಟೇ. ಸರ್ ಫೆಡರಲ್ ಕೋರ್ಟ್ ಎಲ್ಲಿದ್ರೆ ನಮ್ಮಲ್ಲಿ ಅಂತ ಕೇಳ್ಬೋದು ನೀವು. ಗೊತ್ತಿರಬೇಕು. ಸಂವಿಧಾನದ ಕಲ ಭಾರತ ಸಂವಿಧಾನದ ಕಾಯ್ದೆ 1935 ಪ್ರಕಾರ ಫೆಡರಲ್ ಕೋರ್ಟ್ ಅನ್ನ ರೆಡಿ ಮಾಡ್ತಾರೆ. ಆ ಫೆಡರಲ್ ಕೋರ್ಟ್ಗೆ ನ್ಯಾಯಾಧೀಶರನ್ನ ನೇಮಕ ಮಾಡ್ತಾರೆ. ಭಾರತ ಸ್ವತಂತ್ರ ಸಿಕ್ಕ ನಂತರ ಆ ಫೆಡರಲ್ ಕೋರ್ಟ್ನಾಗ ಯಾರ್ಯಾರು ಸರ್ವಿಸ್ ಮಾಡ್ಯಾರಲ್ಲ ಅವ್ರು ರಿಟೈರ್ಡ್ ಆಗ್ತಾರೆ. ರಿಟೈರ್ಡ್ ಆದ್ರು ಅಂತಂದ್ರೆ ಅವರಿಗೆ ಪಿಂಚಣಿಯನ್ನು ಎಲ್ಲಿಂದ ಕೊಡಬೇಕು? ಬಿಕಾಸ್ ದೇ ಆರ್ ಸರ್ವಿಂಗ್ ಇನ್ ಫೆಡರಲ್ ಕೋರ್ಟ್. ಅದಕ್ಕೂ ಅವರಿಗೂ ಕೂಡ ಪ್ರತಿಬಂಧಕಗಳನ್ನ ಅಥವಾ ಅವರಿಗೂ ಕೂಡ ಏನ್ ಮಾಡಿದ್ರು ಅಂತಂದ್ರೆ ಬಂದೋಬಸ್ತನ್ನ ಮಾಡಿಟ್ರು. ಏನಂತೇಳಿ, ನೀವು ಅವರಿಗೂ ಪೆನ್ಷನ್ ಅನ್ನ ಎಲ್ಲಿಂದ ಕೊಡಬೇಕು? ಸಂಚಿತ ನಿಧಿಯಿಂದ ಕೊಡಬೇಕು. ಯು ಶಾಲ್ ಪೇ ದಿ ಪೇಮೆಂಟ್ ಫಾರ್ ದಿ ಜಡ್ಜಸ್ ಆಫ್ ದಿ ಫೆಡರಲ್ ಕೋರ್ಟ್ ದೋಸ್ ಹೂ ಆರ್ ರಿಟೈರ್ಡ್. ಯಾರು ಅವರು ರಿಟೈರ್ಡ್ ಆಗ್ಯಾರಲ್ಲ ಅವರಿಗೆಲ್ಲ ಸಂಚಿತ ನಿಧಿಯಿಂದ ಕೊಡಬೇಕು. ಅಂದ್ರ ಸಂವಿಧಾನ ಜಾರಿಗೆ ಬರುವುದಕ್ಕಿಂತ ಮುಂಚೆ ಭಾರತದಲ್ಲಿ ಫೆಡರಲ್ ಕೋರ್ಟ್ ಇತ್ತು. ಆ ಫೆಡರಲ್ ಕೋರ್ಟ್ನ ಯಾರ್ಯಾರು ಸರ್ವಿಸ್ ಮಾಡ್ಯಾರಲ್ಲ ಆ ಸರ್ವಿಸ್ ಮಾಡಿದಂತ ವ್ಯಕ್ತಿಗಳಿಗೂ ಕೂಡ ಏನು ಪೆನ್ಷನ್ ಅನ್ನ ಸಂಚಿತ ನಿಧಿಯಿಂದ ಕೊಡಬೇಕು ಅಂತ ಇದರ ಅರ್ಥ. ಇನ್ನೊಂದೈತಿ ನೋಡೋಣ ಅದೇನ್ ಹೇಳ್ತೈತಿ ಅಂತ. ಆರ್ಟಿಕಲ್ 112 ಉಪಬಂಧ 3D3 ಇದು. D3 ಏನ್ ಹೇಳಕತೈತಿ? ಭಾರತದ ಭೂಪ್ರದೇಶದಲ್ಲಿ ಒಳಗೊಂಡಿರುವ ಯಾವುದೇ ಪ್ರದೇಶಕ್ಕೆ ಸಂಬಂಧಿಸಿದಂತೆ ನ್ಯಾಯ ವ್ಯಾಪ್ತಿಯನ್ನು ಚಲಾಯಿಸುವ ಅಥವಾ ಸಂವಿಧಾನದ ಪ್ರಾರಂಭದ ಮೊದಲು ಯಾವುದೇ ಸಮಯದಲ್ಲಿ ಭಾರತದ ಡೊಮಿನಿಯನ್ ಪ್ರಾಂತ್ಯದಲ್ಲಿ ಒಳಗೊಂಡಿರುವ ಯಾವುದೇ ಪ್ರದೇಶಕ್ಕೆ ಸಂಬಂಧಿಸಿದಂತೆ
ನ್ಯಾಯವ್ಯಾಪ್ತಿಯನ್ನು ಚಲಾಯಿಸುವ ಯಾವುದೇ ಕೋರ್ಟ್ನ ನ್ಯಾಯಾಧೀಶರಿಗೆ ಅಥವಾ ಅವರಿಗೆ ಸಂಬಂಧಿಸಿದಂತೆ ಪಾವತಿಸಬೇಕಾದ ಪಿಂಚಣಿಗಳು. ಇದನ್ನು ಎಲ್ಲಿಂದ ಕೊಡಬೇಕು ಅಂತಂದ್ರೆ ಸಂಚಿತ ನಿಧಿಯಿಂದ ಕೊಡಬೇಕು. ಸರ್ ಸಂಚಿತ ನಿಧಿಯಿಂದ ಕೊಡೋಣ ಬಿಡ್ರಿ, ಆದ್ರೆ ನೀವ್ ಏನ್ ಹೇಳ್ರಿ ಅದು ನಮಗೇನು ತಿಳಿಲಿಲ್ಲ ಅಂತ ಕೇಳಿದ್ರಿ ಅಂತಂದ್ರೆ ಹೇಳ್ತೀನಿ. ಏನು ಭಾರತ ಆಯ್ತು ಇದ ನಗ್ಬೇಡ್ರ, ಇದು ನಮ್ಮ ಭಾರತ ಹಿಂಗ ಇದೊಂಥರ ಸುಮ್ಮ ಭಾರತದ ಆಕಾರ ಬಂದೈತಿ ಅಂತೇಳಿ ತಿಳ್ಕೊರಿ. ಭಾರತದೊಳಗ ಇದು ಕಾಶ್ಮೀರ ರಾಜ್ಯ, ಇದು ಪಂಜಾಬ್ ರಾಜ್ಯ, ಇದು ಗುಜರಾತ್ ರಾಜ್ಯ, ಇಲ್ಲಿ ಕರ್ನಾಟಕ, ಇಲ್ಲಿ ಕೇರಳ, ಇಲ್ಲಿ ತಮಿಳುನಾಡು, ಇಲ್ಲಿ ಆಂಧ್ರ ಪ್ರದೇಶ, ಎಲ್ಲಾ ರಾಜ್ಯಗಳದಾವ. ಈ ಎಲ್ಲಾ ರಾಜ್ಯಗಳೊಳಗ ನ್ಯಾಯಾಧೀಶರು ಇರ್ತಾರೆ. ಯಾವ ನ್ಯಾಯಾಧೀಶರು? ಎಲ್ಲಾ ರಾಜ್ಯಗಳಿಗೆ ಹೈಕೋರ್ಟ್ ಇರೈತಿ. ಆ ಹೈಕೋರ್ಟ್ನಾಗ ನ್ಯಾಯಾಧೀಶರು ಇರ್ಲೇಬೇಕು. ಹೌದಾ? ಆ ನ್ಯಾಯಾಧೀಶರು ರಿಟೈರ್ಡ್ ಆದ್ರು ಅಂತಂದ್ರೆ ಅವರಿಗೆ ಪಿಂಚಣಿ ಎಲ್ಲಿಡದ ಕೊಡಬೇಕು. ರಿಟೈರ್ಡ್ ಆದ್ರು ಅಂತಂದ್ರೆ ಅವರಿಗೂ ಪಿಂಚಣಿಯನ್ನ ಸಂಚಿತ ನಿಧಿಯಿಂದ ಕೊಡಬೇಕು. ಭಾರತದ ಭೂ ಪ್ರದೇಶದಲ್ಲಿರ್ತಕ್ಕಂಥ ನ್ಯಾಯಾಲಯದ ನ್ಯಾಯಾಧೀಶರ ಪಿಂಚಣಿಯನ್ನ, ಭೂ ಪ್ರದೇಶದಲ್ಲಿರ್ತಕ್ಕಂಥ ಉಚ್ಚ ನ್ಯಾಯಾಲಯನ ಇಲ್ಲಿ ನೆನಪಿಟ್ಕೋರಿ, ದೇರ್ ಇಸ್ ಹೈಕೋರ್ಟ್. ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ಪಿಂಚಣಿಯನ್ನು ಕೂಡ ಎಲ್ಲಿಂದ ಕೊಡಬೇಕು? ಸಂಚಿತ ನಿಧಿಯಿಂದ ಕೊಡಬೇಕು. ಜೊತೆಗೆ ಒಂದು ಬರೀತಾರೆ, ಏನು? ಡೊಮಿನಿಯನ್ ಪ್ರಾಂತ್ಯದಲ್ಲಿ ಇರ್ತಕ್ಕಂಥ ನ್ಯಾಯಾಧೀಶರು. ಈಗ ಭಾರತ ಸ್ವತಂತ್ರವಾಗುವಕ್ಕಿಂತ ಪೂರ್ವ ಅದು ಡೊಮಿನಿಯನ್ ಸ್ಟೇಟಸ್ ಅನ್ನ ಹೊಂದಿತ್ತು. ಏನು? ಆಡಳಿತ ಮಾಡೋರು ಎಲ್ಲರೂ ಭಾರತೀಯರೇ ಆದರೂ ಆಡಳಿತ ಯಾರ ಹೆಸರಲ್ಲಿ ನಡಿಬೇಕು ಅಂತಂದ್ರೆ ರಾಣಿಯ ಹೆಸರಲ್ಲಿ ನಡಿಬೇಕು ಅಂತ ಹೇಳಿತ್ತು. ಅದನ್ನ ಡೊಮಿನಿಯನ್ ಸ್ಟೇಟಸ್ ಅಂತ ಹೇಳಿ ಕರೀತಾರೆ. ಅದು ಸೆಕೆಂಡರಿ. ಹೌದಾ? ಅಂತಹ ಡೊಮಿನಿಯನ್ ಸ್ಟೇಟಸ್ ನಲ್ಲಿಯೂ ಕೂಡ ಕೆಲಸ ಮಾಡಿರ್ತಕ್ಕಂಥ ಹೈಕೋರ್ಟ್ ನ ಜಡ್ಜಸ್ ಗಳಿದ್ರು. ಅವರಿಗೂ ಕೂಡ ವೇತನ ಎಲ್ಲಿಡದ ಕೊಡಬೇಕು, ಪಿಂಚಣಿಯನ್ನು ಎಲ್ಲಿಡದ ಕೊಡಬೇಕು ಅಂತಂದ್ರೆ ಸಂಚಿತ ನಿಧಿಯಿಂದ ಕೊಡಬೇಕು. ಇಲ್ಲಿ ಏನ್ ಮಾಡಿದ್ರು ಅಂತಂದ್ರೆ 2 ಕಾಲಂಗಳನ್ನ ಮಾಡಿದ್ರು. ಏನು? ಸ್ವತಂತ್ರ ಬಂದ ನಂತರ, ಆಮೇಲೆ ಸ್ವತಂತ್ರ ಪೂರ್ವ. ಸ್ವತಂತ್ರ ಬಂದ ನಂತರ ಮತ್ತು ಸ್ವತಂತ್ರದ ಪೂರ್ವದಲ್ಲಿ ಇರತಕ್ಕಂತ ಹೈಕೋರ್ಟ್ ನ ನ್ಯಾಯಾಧೀಶರಿಗೆ ಪಿಂಚಣಿ ಮತ್ತು ವೇತನಗಳನ್ನು ಕೊಡುವ ವ್ಯವಸ್ಥೆಯನ್ನ ಸಂಚಿತ ನಿಧಿಯಿಂದ ಮಾಡಿದ್ರು. ಅರ್ಥ ಆಯ್ತು ನಾ ಹೇಳಿದ್ದು? ಸ್ವತಂತ್ರ ಪೂರ್ವ ಅಂತಂದ್ರೆ ಡೊಮಿನಿಯನ್ ಸ್ಟೇಟಸ್, ಸ್ವತಂತ್ರದ ನಂತರ ಅಂತಂದ್ರೆ ಹೈಕೋರ್ಟ್ಗಳು. ಹೌದಾ? ಇಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಏನ್ ಮಾಡಬೇಕು? ವ್ಯಕ್ತಿಗಳು ಅಂತಂದ್ರೆ ಜಡ್ಜಸ್ ಗಳಿಗೆ ಭತ್ತೆ ಮತ್ತು ಸಂಚಿತ ನಿಧಿಯಿಂದ ಏನ್ ಕೊಡಬೇಕು ಅಂದ್ರೆ ಪೆನ್ಷನ್ ಅನ್ನ ಕೊಡಬೇಕು ಅಂತ, ಪಿಂಚಣಿಯನ್ನು ಕೊಡಬೇಕು ಅಂತ. ಸರ್ ಅವ್ರಿಗೆ ಯಾಕಂದ್ರೆ ಯಾಕಂತಂದ್ರೆ ಅವರು ಕೂಡ ಈಗೇನು ಭಾರತ ಸರ್ಕಾರ ಸ್ವತಂತ್ರ ಆಗುವಕ್ಕಿಂತ ಪೂರ್ವದಲ್ಲಿ ಅವರು ಕೂಡ ಬ್ರಿಟಿಷ್ ಭಾರತದ ನೌಕರರಾಗಿದ್ರು, ಬ್ರಿಟಿಷ್ ಭಾರತದ ಜಡ್ಜಸ್ ಗಳಾಗಿದ್ರು. ಬ್ರಿಟಿಷ್ ಭಾರತದ ಜಡ್ಜಸ್ ಅಂತಂದ್ರೆ ಸ್ವತಂತ್ರ ನಂತರದ ಭಾರತದ ಜಡ್ಜಸ್ ಅವರು. ಸ್ವತಂತ್ರ ನಂತರ ಭಾರತದ ಜಡ್ಜಸ್ ರಿಟೈರ್ಡ್ ಆದ್ರು ಅಂತಂದ್ರೆ ಪಿಂಚಣಿ ಕೊಡ್ರಿ ಅಂತ ಹೇಳಿ ಯಾವ್ದು ವಿಧಿ ಹೇಳ್ತೈತಿ? ಆರ್ಟಿಕಲ್ 112 ಹೇಳ್ತೈತಿ. ಹಂಗೆ ಅವರಿಗೂ ಪಿಂಚಣಿಯನ್ನು ಕೊಡಬೇಕಾಗಿರೋದು ಅನಿವಾರ್ಯ. ಅವ್ರು ಸ್ವತಂತ್ರ ಭಾರತದಲ್ಲಿ ಎಲ್ಲಿ ಸರ್ವಿಸ್ ಮಾಡ್ಯಾರ್ರಿ ಅಂತ ಕೇಳಬಹುದು ನೀವು. ಸ್ವತಂತ್ರ ಭಾರತದಲ್ಲಿ ಅವರು ಸರ್ವಿಸ್ ಮಾಡಿಲ್ಲ, ಆದ್ರೆ ಬ್ರಿಟಿಷ್ ಭಾರತದಲ್ಲಿ ಅವರು ಸರ್ವಿಸ್ ಮಾಡಿರ್ತಾರೆ. ಬ್ರಿಟಿಷ್ ಭಾರತದವರು ಅವರಿಗೆ ಪಿಂಚಣಿಯನ್ನ ನಿರ್ಧಾರ ಮಾಡಿರ್ತಾರೆ. ಆವಾಗಲೇ 1935 ಕಾಯ್ದೆ ಪ್ರಕಾರ ಪಿಂಚಣಿಯನ್ನು ಕೂಡ ನಿರ್ಧಾರ ಮಾಡಿರ್ತಾರೆ. ನಿಮಗೆ ಪಿಂಚಣಿಯನ್ನ ನಾವು ಹಿಂಗೆ ಕೊಡ್ತೀವಿ ಅಂತ ಹೇಳಿ. ಬ್ರಿಟಿಷರು ಹೋದ ನಂತರ ಭಾರತಕ್ಕೆ ಅಧಿಕಾರ ಹಸ್ತಾಂತರ ಆದ ನಂತರ ಅವ್ರಿಗೆಲ್ಲ ನಿಂತ ಹೋಯ್ತನತೆ ಕೇಳಿದ್ರೆ ಇಲ್ಲ, ನಿಲ್ಲೋದಿಲ್ಲ. ಯಾಕೆ ನಿಲ್ಲೋದಿಲ್ಲ ಅಂತಂದ್ರ ಅವರಿಗೂ ಕೂಡ ಬಂದೋಬಸ್ತ್ ಮಾಡಿರ್ತಾರೆ. ಏನಂತೇಳಿ, ನಿಮಗೆ ಸಂಚಿತ ನಿಧಿಯಿಂದ ಪಿಂಚಣಿಯನ್ನು ಕೊಡ್ತೀವಿ. ಇಲ್ಲ, ನೀವು ಬ್ರಿಟಿಷ್ ಭಾರತದಲ್ಲಿ ಸರ್ವಿಸ್ ಮಾಡಿದ್ರೆ ನಿನಗೆ ಯಾಕೆ ಪಿಂಚಣಿ ಕೊಡಬೇಕು ಅಂತೇಳಿ ಅವ್ರ ಪಿಂಚಣಿಯನ್ನು ನಿಲ್ಲಿಸುವಂಗಿಲ್ಲ. ಯು ಕೆನಾಟ್ ಡೂ ದಟ್. ಈಗ ಅವ್ರು ಮೋಸ್ಟ್ಲಿ ಯಾರು ಉಳಿದಿರ್ಲಿಕ್ಕಿಲ್ಲ, ಈಗದು ಅಪ್ಲೈ ಆಗಕ್ಕಿಲ್ಲ, ಆದ್ರೂ ಹಂಗೆ ಮಾಡ್ಕೊಂಡು ಹೋಗೋದು. ಇದು ಗೊತ್ತಿರಬೇಕು. ಒಂದು, ಭಾರತದಲ್ಲಿರ್ತಕ್ಕಂಥ ಎಲ್ಲಾ ರಾಜ್ಯಗಳ ಹೈಕೋರ್ಟ್ಗಳ ನ್ಯಾಯಾಧೀಶರ ಪಿಂಚಣಿಯನ್ನ ಸಂಚಿತ ನಿಧಿಯಿಂದ ಕೊಡಬೇಕು ಅಂತ ಹೇಳ್ತಿದ್ವಿ, ಗೊತ್ತಿರಬೇಕಾ? ಜೊತೆಗೆ ಡೊಮಿನಿಯನ್ ಸ್ಟೇಟಸ್ ಆಫ್ ಇಂಡಿಯಾದಲ್ಲಿ ಯಾವ ಹೈಕೋರ್ಟ್ ನಲ್ಲಿ ಇರಲಿ, ಎಲ್ಲರ ಇರಲಿ, ಫೆಡರಲ್ ಕೋರ್ಟ್ನಾಗ ಇರಲಿ, ಅವ್ರು ಏನಾದ್ರು ಕೆಲಸ ಮಾಡಿದ್ರು ಅಂತಂದ್ರೆ ಅವರಿಗೂ ಕೂಡ ಪಿಂಚಣಿಯನ್ನು ಸಂಚಿತ ನಿಧಿಯಿಂದ ಕೊಡಬೇಕು. ಇದಿಷ್ಟು ಗೊತ್ತಿರಬೇಕು. ಇನ್ನ ನೆಕ್ಸ್ಟ್ ಆರ್ಟಿಕಲ್ 112 ಉಪಬಂಧ 4 ಏನ್ ಹೇಳ್ತೈತಿ ಅಂತ ನೋಡೋಣ. ಇದು ಉಪಬಂಧ 4 ಅಲ್ಲ, ಇದು ಉಪಬಂಧ ಇ. ಆರ್ಟಿಕಲ್ 112 ಉಪಬಂಧ 3 ಇ. ಇದೇನ್ ಹೇಳ್ತೈತಿ ನೋಡೋಣ. ಭಾರತದ ಲೆಕ್ಕ ಪರಿಶೋಧಕ ಮತ್ತು ಮಹಾಲೆಕ್ಕ ಪರಿಶೋಧಕರಿಗೆ ಅಥವಾ ಅವರಿಗೆ ಸಂಬಂಧಿಸಿದಂತೆ ಪಾವತಿಸಬೇಕಾದ ಸಂಬಳ ಮತ್ತು ಭತ್ಯೆಗಳು. ಆರ್ಟಿಕಲ್ 148 ಅಡಿಯಲ್ಲಿ ಒಬ್ಬ ವ್ಯಕ್ತಿ ಬರ್ತಾನೆ, ಅವನ್ನ ಆಡಿಟರ್ ಜನರಲ್ ಆಫ್ ಇಂಡಿಯಾ ಅಂತ ಹೇಳಿ ಆಡಿಟರ್ ಜನರಲ್ ಆಫ್ ಇಂಡಿಯಾ ಅಂತ ಹೇಳಿ ಕರಿತೀವಿ. ಈ ವ್ಯಕ್ತಿಯ ವೇತನ ಮತ್ತು ಭತ್ಯೆಯನ್ನ ಜೊತೆಗೆ ಪಿಂಚಣಿಯನ್ನ ಎಲ್ಲಿಡದ ಕೊಡಬೇಕು ಅಂತಂದ್ರೆ ಸಂಚಿತ ನಿಧಿಯಿಂದ ಕೊಡಬೇಕು. ಸಂಚಿತ ನಿಧಿಯಿಂದ ಯಾರ್ಯಾರ್ದು ಕೊಡಬೇಕು? ರಾಷ್ಟ್ರಪತಿದು ಕೊಡಬೇಕು, ಉಪರಾಷ್ಟ್ರಪತಿದು ಕೊಡಬೇಕು, ರಾಜ್ಯಸಭೆ ಅಧ್ಯಕ್ಷರದು ಕೊಡಬೇಕು, ಸಭಾಪತಿದು ಕೊಡಬೇಕು, ಉಪಸಭಾಪತಿದು ಕೊಡಬೇಕು, ಭಾರತ ಲೋನ್ ತಗೊಂಡಿತ್ತಂದ್ರೆ ಕೊಡಬೇಕು, ನ್ಯಾಯಾಧೀಶರದು ಕೊಡಬೇಕು. ಈಗ ಅಣ್ಣ ಒಬ್ಬ ಬಂದನ, ಆಡಿಟರ್ ಜನರಲ್ ಆಫ್ ಇಂಡಿಯಾ. ಯಾರು? ಆಡಿಟರ್ ಜನರಲ್ ಆಫ್ ಇಂಡಿಯಾ, ಲೆಕ್ಕ ಪರಿಶೋಧಕ. ಭಾರತದವರ ಯಾವ ಕಾರ್ಯಕ್ರಮಕ್ಕೆ ಎಷ್ಟು ಹಣ ಬಳಕೆ ಮಾಡ್ಕೊಂಡ್ರು, ಎಷ್ಟು ಹಣ ಉಳಿತು, ಹೆಂಗೆ ಲೆಕ್ಕ ಇಟ್ಟರು, ಎಷ್ಟು ತಿಂದಾರು, ಎಷ್ಟು ನುಂಗ್ಯಾರು, ಎಷ್ಟು ಕುಡ್ದಾರು, ಎಲ್ಲಾದ್ರ ಬಗ್ಗೆ ಲೆಕ್ಕ ಇಡವ ಯಾರಪ್ಪ? ಲೆಕ್ಕವನ್ನ ಕರೆಕ್ಟ್ ಐತೋ ಇಲ್ಲೋ ನೋಡವ ಯಾರಪ್ಪ ಅಂತಂದ್ರ AGI,
ಅಟಾರ್ನಿ ಜನರಲ್ ಆಫ್ ಇಂಡಿಯಾ, ಆಡಿಟರ್ ಜನರಲ್ ಆಫ್ ಇಂಡಿಯಾ, ಲೆಕ್ಕ ಪರಿಶೋಧಕ ಮತ್ತು ಮಹಾಲೆಕ್ಕ ಪರಿಶೋಧಕ ಅಥವಾ ಅವರಿಗೆ ಸಂಬಂಧಿಸಿದಂತೆ ಪಾವತಿಸಬೇಕಾದ ಸುಂಬಳ ನಹಿ, ಸಂಬಳ, ಭತ್ಯೆಗಳು ಮತ್ತು ಪಿಂಚಣಿಗಳು. ಇದು ಗೊತ್ತಿರಬೇಕು. ಸರ್ ಇವಂಗ್ ಯಾಕೆ ಕೊಡ್ಬೇಕ್ರಿ? ಇವಂಗ್ ಯಾಕೆ ವೇತನವನ್ನ ಸಂಚಿತ ನಿಧಿಯಿಂದ ಕೊಡಬೇಕು? ಸುಪ್ರೀಂ ಕೋರ್ಟ್ ಅವ್ರು ಹೇಳಿದ್ರು ಬಿಟ್ರೆ, ಜಜ್ಮೆಂಟ್ ನನ್ನ ಫೇವರ್ ಆಗಿ ಬರಲಿಲ್ಲ ಅಂತ ನಾನು ನಿನ್ನ ಪೇಮೆಂಟ್ ಕೊಡೋದಿಲ್ಲ ಅಂತ ಧಮಕಿ ಹಾಕ್ತಾರ. ಅದ್ರ ಸಂಬಂಧ ಏನ ಸಂಚಿತ ನಿಧಿಯಿಂದ ದುಡ್ಡು ಕೊಡ್ರಿ ಅಂತ ಹೇಳಿದ್ರಿ. ಈ ಆಡಿಟರ್ ಜನರಲ್ ಏನೈತ್ರಿ ಸರ್ ಅಂತ ಕೇಳಿದ್ರೆ, ಇವ್ರು ಗದ್ಲ ಮಾಡಿರ್ತಾರ ಅಣ್ಣಗಳ ಮ್ಯಾಗಿದವ್ರೇನ್ ಹಗರ ಇರ್ತಾರಣ. ಏನೇನ್ ಹಗರಣ, ಎಷ್ಟು ಹಗರಣ, A to Z ಹಗರಣಗಳು ಅಂತ ಕರೀತಾರೆ. ಅಷ್ಟು ಹಗರಣಗಳನ್ನ ಮಾಡಿದ್ರು. 2G ಹಗರಣ, 3G ಹಗರಣ, ಆಮೇಲೆ ಒಲಿಂಪಿಕ್ ಕಾಮನ್ವೆಲ್ತ್ ಹಗರಣ, ಕೋಕ್ ಹಗರಣ, ಈ ಎಲ್ಲಾ ಹಗರಣಗಳನ್ನ ಮಾಡಿದ್ರು. ಆ ಹಗರಣಗಳಿಗೆ ಹೆಂಗ್ ಸಿಕ್ಕಾಕೊಂಡು ಅಂದ್ರೆ ಅಣ್ಣಾರ ಲೆಕ್ಕ ಮಾಡಕತ್ರ. ಇಲ್ಲಿಡದ ಇಷ್ಟು ಬಂತ ಅಮೌಂಟು, ಇಲ್ಲಿಡದ ಇಷ್ಟು ಬಂತ ಅಮೌಂಟು, ಉಳಿದು ಎಲ್ಲಿ ಹೋಯ್ತು, ಯಾರ ಕಿಸೆ ಕೊಟ್ಟು? ಅಣ್ಣಾರ ಲೆಕ್ಕ ಮಾಡಿ ಏನಂದ್ರು ಅಂತಂದ್ರೆ, ಹಿಂತಿಂತವ್ರ ಕಿಶೆಗೆ ಇಂತಿಷ್ಟು ದುಡ್ಡು ಹೋಗೈತಿ ಅಂತೇಳಿ ಹೇಳಿದ್ರು. ಇವರು ಹಂಗ ಕರೆಕ್ಟ್ ಆಗಿ ಲೆಕ್ಕ ಮಾಡಿ ಹೇಳಬೇಕು ಅಂತಂದ್ರೆ ಇವರಿಗೆ ಮುಕ್ತವಾಗಿ ಆರ್ಥಿಕ ಸ್ಥಿತಿ ಮುಕ್ತವಾಗಿರ್ಬೇಕು. ಅಂದ್ರೆ ಇವ್ರ ಪೇಮೆಂಟ್ ಅನ್ನು ಯಾರು ತಡೆ ಹಿಡಿಯುವ ಅಧಿಕಾರ ಇರಬಾರ್ದು. ನಾ ಹೇಳಿದಂಗೆ ಲೆಕ್ಕ, ರಾಮನ ಲೆಕ್ಕ, ರಾವಣನ ಲೆಕ್ಕ, ರಾಮನ ಲೆಕ್ಕ, ಕೃಷ್ಣನ ಲೆಕ್ಕ, ಎಲ್ಲ ಲೆಕ್ಕ ಕರೆಕ್ಟ್ ಆಗಿ ತೋರಿಸಿದೆ ಅಂದ್ರೆ ಮಾತ್ರ ನಾನು ನಿನ್ನ ಪೇಮೆಂಟ್ ಕೊಡ್ತೀನಿ, ಮ್ಯಾಗ ಇಷ್ಟ ಅಮೌಂಟ್ ಕೊಡ್ತೀನಿ ಅಂತ ಹೇಳೋ ಮಂದಿ ಬಹಳ ಇರ್ತೈತಿ. ಅಂತಹ ಏನು ಆಸೆಗಳಿಗೆ ಒಳಗಾಗಬಾರದು ಅಂತೇಳಿ, ಆಮಿಷಗಳಿಗೆ ಒಳಗಾಗಬಾರದು ಅಂತಂದ್ರೆ ಅವ್ರಿಗೆ ಏನ್ ಮಾಡಿದ್ರು ಅಂದ್ರೆ ಪೇಮೆಂಟ್ ಅನ್ನ ಸಂಚಿತ ನಿಧಿಯಿಂದ ಕೊಟ್ಟರು. ಅವರನ್ನ ಆರ್ಥಿಕವಾಗಿ ಸಬಲರನ್ನಾಗಿ ಮಾಡಿದ್ರು. ಏನಂತೇಳಿ, ಇನ್ನೊಂದು ಆಮಿಷಕ್ಕೆ ಅವರು ಒಳಗಾಗಬಾರದು. ಸರ್ ಇಷ್ಟೆಲ್ಲ ಆದ ನಂತರ ಇದೆಲ್ಲ ಕರೆಕ್ಟ್ ಐತೇನ್ರಿ ಅಂತೇಳಿ ಕೇಳ್ಬೋದು. ಇದ್ರ ಬಗ್ಗೆ ನನಗೂ ಗೊತ್ತಿಲ್ಲ ಆನ್ಸರ್, ಯಾವ್ದು ಕರೆಕ್ಟ್ ಐತಿ ಯಾವ್ದು ತಪ್ಪೈತಿ ಅಂತ ಹೇಳಿ. ಈಗ ಬರ್ತಕ್ಕಂಥ ಎಲ್ಲ ಆಡಿಟರ್ಗಳು ಎಲ್ಲ ಕರೆಕ್ಟ್ ಆಗಿ ಅದಾವನ ಅಂತ ಕೇಳಿದ್ರೆ ನಂಗೆ ಗೊತ್ತಿಲ್ಲ. ಆದ್ರೆ ಕರೆಕ್ಟ್ ಆಗಿ ಇರ್ಲಿ ಅಂತೇಳಿ ಒಂದು ಆಶಯದಿಂದ ಅವ್ರಿಗೆ ಏನ್ ಮಾಡಿದ್ರು ಅಂದ್ರೆ ಸಂಚಿತ ನಿಧಿಯಿಂದ ದುಡ್ಡನ್ನ ಕೊಟ್ರು, ಪೇಮೆಂಟ್ ಅನ್ನ ಮಾಡಿದ್ರು. ಇದು ಗೊತ್ತಿರಬೇಕು. ಇನ್ನೊಂದು ಬರ್ತೈತಿ, ಯಾವುದೇ ನ್ಯಾಯಾಲಯ ಅಥವಾ ಮಧ್ಯಸ್ಥಿಕೆ ನ್ಯಾಯಮಂಡಳಿ ಯಾವುದೇ ತೀರ್ಪು ಅಥವಾ ತೀರ್ಪನ್ನು ಪೂರೈಸಲು ಅಗತ್ಯವಿರುವ ಯಾವುದೇ ಮೊತ್ತಗಳನ್ನ ಸಂಚಿತ ನಿಧಿಯಿಂದನೇ ಕೊಡೋದು. ಫಾರ್ ಎಕ್ಸಾಂಪಲ್, ಈಗ ನಾನೊಬ್ಬ ಗೌರ್ಮೆಂಟ್ ನೌಕರಿದಾರ ಅಂತ ಅನ್ಕೋರಿ. ಗೌರ್ಮೆಂಟ್ ನೌಕರಿದಾರ, ನಾವೊಬ್ಬ ಗೌರ್ಮೆಂಟ್ ನೌಕರಿದಾರ ಅದನ್ನ ನೀವು ಅನ್ಕೋರಿ. ಸರ್ ನಿಮ್ಮನ್ನ ಯಾಕೆ ಅನ್ಕೊಳ್ಳೋ, ನಾನಾ ಗೌರ್ಮೆಂಟ್ ನೌಕರಿದಾರ ಅಂತೇಳಿ ನಾ ಅನ್ಕೋತೀನಿ ಅಂತಂದ್ರೆ ಅನ್ಕೋರಿ, ನನ್ಗೇನು ಸಂಬಂಧ ಇಲ್ಲ. ಅದೇನ್ ತೊಂದರೆ ಇಲ್ಲ. ಗೌರ್ಮೆಂಟ್ ನೌಕರಿದಾರ ಅದನ್ನ ಅನ್ಕೊಂಡು ಈಗ ನನ್ನ ಏನೋ ಮಾಡಿ ನೌಕರಿಯಿಂದ ಟರ್ಮಿನೇಟ್ ಮಾಡಿದ್ರು, ನೌಕರಿಯಿಂದ ತೆಗೆದ್ರು, ನೌಕರಿಯಿಂದ ಟರ್ಮಿನೇಟ್ ಮಾಡಿದ್ರು. ಸರ್ ಟರ್ಮಿನೇಟ್ ಆದ್ರೆ ನೀವ ನೌಕರದಾರ ಅಂತ ಅನ್ಕೋರಿ, ನಾವೇನ್ ಅನ್ಕೊಳಂಗಿಲ್ಲ ಅಂತ ಇರ್ಲಿ. ನೌಕರಿಯಿಂದ ಒಬ್ಬ ನೌಕರದಾರನ್ನ ಯಾವುದೋ ಒಂದು ಉದ್ದೇಶಕ್ಕಾಗಿ ತಪ್ಪು ಮಾಡ್ಯಾನೋ ಏನೋ ಮಾಡ್ಯಾನೋ ಅಂತ ಹೇಳಿ ಟರ್ಮಿನೇಟ್ ಮಾಡಿದ್ರು. ಅವ ನ್ಯಾಯಾಲಯಕ್ಕೆ ಹೋಗ್ತಾನೆ. ನ್ಯಾಯಾಲಯದಲ್ಲಿ ಅವ ನಿರ್ದೋಷಿ, ಏನು ತಪ್ಪು ಮಾಡಿಲ್ಲ ಅಂತೇಳಿ ಗೊತ್ತಾಗತ್ತೆ. ಆವಾಗ ಅವನು 3-4 ವರ್ಷ ಹಾಳಾಗಿಬಿಟ್ಟಿರ್ತೈತಿ. ಏನು ತಪ್ಪು ಮಾಡಿಲ್ಲ, ನೀನು ನೌಕರಿಗಾಗಿ ತಗೋಬೇಕು ಅಂತ ಹೇಳಿ ಕೋರ್ಟ್ ಆದೇಶ ಆಗಿಬಿಡ್ತೈತಿ. ಆವಾಗ ಮತ್ತೆ ಇವ ನೌಕರಿಗೆ ಬರ್ತಾನೆ. ಆದ್ರೆ 4 ವರ್ಷದ ಹಿಂದೆ ಟರ್ಮಿನೇಟ್ ಆಗಿರ್ತಾನಲ್ಲ, 4 ವರ್ಷದ ಹಿಂದೆ ನೌಕರಿ ಕಳ್ಕೊಂಡಿರ್ತಾನೆ. 4 ವರ್ಷದ ಬೆನಿಫಿಟ್ಸ್ ಅನ್ನ ಯಾರು ಕೊಡೋರು? ದೋಸ್ ಹೂ ಶಾಲ್ ಪೇ. ಯಾರು ಕೊಡೋರು? ಆವಾಗ ಸರ್ಕಾರಕ್ಕೆ ಕೋರ್ಟ್ ನಿರ್ದೇಶನ ಮಾಡ್ತೈತೆ, ಅವನ 4 ವರ್ಷದ ಏನೇನೈತೆ ನೋಡು ಅದನ್ನೆಲ್ಲಾನು ನೀವು ಚುಕ್ತಾ ಮಾಡಬೇಕು ಅಂತೇಳಿ. ಹಿಂಗೇನಾದ್ರೂ ಆದೇಶ ಆಗಿತ್ತು ಅಂತಂದ್ರೆ ಆ ಹಣವನ್ನು ಕೂಡ ಎಲ್ಲಿಂದ ಬಳಕೆ ಮಾಡ್ಕೋಬೇಕು? ಸಂಚಿತ ನಿಧಿಯಿಂದ. ಗೊತ್ತಿರಬೇಕು. ಅಂದ್ರ ಯಾವುದೇ ನ್ಯಾಯಾಲಯದ ಆದೇಶ, ತೀರ್ಪು ಏನ್ ಹೇಳ್ತಿತ್ತು ಅಂತಂದ್ರೆ ಅವನಿಗೆ ಮಾನಿಟರಿ ಕಂಪೆನ್ಸೇಷನ್ ಕೊಡ್ರಿ ಅಂತ ಹೇಳ್ತಿತ್ತು ಅಂತಂದ್ರೆ, ದುಡ್ಡಿನ ಕಂಪೆನ್ಸೇಷನ್ ಅನ್ನ ಕೊಡ್ರಿ, ಅವಂಗ ಸಹಾಯ ಮಾಡ್ರಿ ಅಂತ ಹೇಳ್ತಿತ್ತು ಅಂತಂದ್ರೆ ಆ ದುಡ್ಡನ್ನು ಕೂಡ ಎಲ್ಲಿದ್ದನ ತಗೋಬೇಕು? ಸಂಚಿತ ನಿಧಿಯಿಂದ ತಗೊಳ್ಬೇಕು. ಇದು ಗೊತ್ತಿರಬೇಕು. ಜೊತೆಗೆ ಜಿ ಅಂತ ಐತಿ, ಗ್ರಾಮಲ್ ಇದೆ ಜಿ ಇದೆ. ಕೊನೆಯದು, ಈ ಸಂವಿಧಾನ ಅಥವಾ ಸಂಸತ್ತು ಕಾನೂನಿನ ಮೂಲಕ ಹಾಗೆ ವಿಧಿಸಬೇಕೆಂದು ಘೋಷಿಸಿದ ಇತರೆ ಯಾವುದೇ ವೆಚ್ಚಗಳನ್ನು ಕೂಡ ಸಂಚಿತ ನಿಧಿಯಿಂದ ಮಾಡಬೇಕು. ಅಂದ್ರೆ ಪಾರ್ಲಿಮೆಂಟ್ ಏನ್ ಮಾಡ್ತೈತಿ ಅಂತಂದ್ರೆ, ಸಂಸತ್ತು ಕಾನೂನು ತಗೊಂಡ್ಬರುವ ಮೂಲಕ ಯಾವುದೋ ಒಂದು ವೆಚ್ಚವನ್ನ ಸಂಚಿತ ನಿಧಿಯಿಂದ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿತು ಅಂತಂದ್ರೆ, ವೆಚ್ಚವನ್ನ ಸಂಚಿತ ನಿಧಿಯಿಂದ ಭರಿಸಬೇಕು ಅಂತ ಹೇಳಿ ತೀರ್ಮಾನ ಮಾಡಿತು ಅಂದ್ರೆ ಆ ವೆಚ್ಚವನ್ನು ಕೂಡ ಸಂಚಿತ ನಿಧಿಯಿಂದನೇ ಭರಿಸಬೇಕು. ಇಲ್ಲಿಗೆ ಕೆಲವೊಂದಿಷ್ಟು ವಿಷಯಗಳು ನಮಗೆ ಗೊತ್ತಾಯ್ತು. ಏನಂದ್ರೆ ಸಂಚಿತ ನಿಧಿಯಿಂದ ಯಾವ ದುಡ್ಡನ್ನ ಬಳಕೆ ಮಾಡ್ಕೋಬೇಕು ಅಂತ ಹೇಳಿ. ಎಲ್ಲಿ? ಬಜೆಟ್ನಾಗ ನೋಡೋಣ. ಯಾವ್ಯಾವುದು? 1ನೇದು ರಾಷ್ಟ್ರಪತಿಯ ವೇತನ, 2ನೇದು ಉಪರಾಷ್ಟ್ರಪತಿಯ ವೇತನ, 3ನೇದು ರಾಜ್ಯಸಭೆಯ ಉಪಾಧ್ಯಕ್ಷರ ವೇತನ, 4ನೇದು ಸಭಾಪತಿಯ ವೇತನ, 5ನೇದು ಉಪಸಭಾಪತಿಯ ವೇತನ ಮತ್ತು ಭತ್ಯೆ. ಇವೆಲ್ಲ ವೇತನ ಅಂತಂದ್ರೆ ವೇತನ ಮತ್ತು ಭತ್ಯೆ ಅಂತ ಉಪಸಭಾಪತಿ. 6ನೇದು ಜಡ್ಜಸ್, 7ನೇದು ಗೌರ್ಮೆಂಟ್ ಲೋನ್, 8ನೇದು ಆಡಿಟರ್ ಜನರಲ್ ಆಫ್ ಇಂಡಿಯಾ,
9ನೇದ್ದು ಜಜ್ಮೆಂಟ್ಸ್, ಯಾವ್ದಾದ್ರು ತೀರ್ಪು ಕೊಟ್ಟಿತ್ತು ಅಂತಂದ್ರೆ. 10ನೇದ್ದು ಪಾರ್ಲಿಮೆಂಟ್ ಹೇಳ್ತಕ್ಕಂಥ ಕಾನೂನುಗಳ ಮೂಲಕ ಏನಾದ್ರೂ ವೆಚ್ಚವನ್ನ ಸಂಚಿತ ನಿಧಿಯಿಂದ ಭರಿಸಲಿ ಅಂತ ಹೇಳಿದಾಗ ಆ ವೆಚ್ಚವನ್ನ ಸಂಚಿತ ನಿಧಿಯಿಂದ ಭರಿಸಲೇಬೇಕು. ಹೌದಾ? ಇದಿಷ್ಟು ಸಂಚಿತ ನಿಧಿಯಿಂದ ಮಾಡಬಹುದಾಗಿರ್ತಕ್ಕಂಥ ವೆಚ್ಚಗಳ ಲಿಸ್ಟ್. ಆರ್ಟಿಕಲ್ 112 ಏನ್ ಹೇಳ್ತೈತಿ ಅಂತಂದ್ರೆ, ಭಾರತದ ವಾರ್ಷಿಕ ಹಣಕಾಸು ಹೇಳಿಕೆಯನ್ನ ರಾಷ್ಟ್ರಪತಿಗಳು ಸಂಸತ್ತಿನ ಎರಡೂ ಸದನಗಳ ಮುಂದೆ ಇಡುವಂತೆ ನೋಡಿಕೊಳ್ಳಬೇಕು ಅಂತ ಹೇಳ್ತೈತಿ. 1ನೇದ್ದು ಅದು. 2ನೇದು, ಈ ಹಣಕಾಸು ಹೇಳಿಕೆಗಳಲ್ಲಿ ಏನ್ ಮಾಡಬೇಕು ಅಂತಂದ್ರೆ ವೆಚ್ಚಗಳನ್ನ ಸಪರೇಟ್ ಆಗಿ ತೋರಿಸಬೇಕು. ವೆಚ್ಚಗಳಲ್ಲಿ 2 ರೀತಿ ವೆಚ್ಚ. ಒಂದು ಸಂವಿಧಾನ ಹೇಳಿರ್ತಕ್ಕಂಥ ವೆಚ್ಚಗಳು, ಅದನ್ನ ಕನ್ಸಾಲಿಡೇಟೆಡ್ ಫಂಡ್ ದಿಂದಾನೇ ಮಾಡಬೇಕು, ಅದನ್ನ ಚಾರ್ಜ್ಡ್ ಅಪಾನ್ ಎಕ್ಸ್ಪೆಂಡಿಚರ್ ಅಂತ ಕರಿತೀವಿ. ಇನ್ನೊಂದು ಸಂವಿಧಾನ ಹೇಳಿಲ್ಲ ಆದ್ರೆ ಸಂಸತ್ತು ಸಂಚಿತ ನಿಧಿಯಿಂದ ಮಾಡಬೇಕಾಗಿರ್ತಕ್ಕಂಥ ವೆಚ್ಚಗಳು, ಅವುಗಳನ್ನ ನಾವೇನಂತ ಕರಿತೀವಿ, ಚಾರ್ಜ್ಡ್ ಮೇಡ್ ಆನ್ ಕನ್ಸಾಲಿಡೇಟೆಡ್ ಫಂಡ್ ಅಂತ ಕರಿತೀವಿ. ಚಾರ್ಜ್ಡ್ ಅಪಾನ್ ಕನ್ಸಾಲಿಡೇಟೆಡ್ ಫಂಡ್ ಇತ್ತು ಅಂತಂದ್ರೆ ಅದರಲ್ಲಿ ವೋಟಿಂಗಿಗೆ ಯಾವುದೇ ಅವಕಾಶ ಇಲ್ಲ, ಆದ್ರೆ ಡಿಸ್ಕಷನ್ ಮಾಡಬಹುದು. ಚಾರ್ಜ್ಡ್ ಮೇಡ್ ಆನ್ ಇತ್ತು ಅಂತಂದ್ರೆ ಅಲ್ಲಿ ವೋಟಿಂಗು ಮತ್ತು ಡಿಸ್ಕಷನ್ ಎರಡೂ ಇರ್ತೈತಿ. ಆಮೇಲೆ ಇಲ್ಲಿ ಚಾರ್ಜ್ಡ್ ಅಪಾನ್ ಕನ್ಸಾಲಿಡೇಟೆಡ್ ಫಂಡ್ ಅಂತಕ್ಕಂಥ ವಿಷಯದಲ್ಲಿ ಎಷ್ಟು ಜನ ಬರ್ತಾರೋ ಅಂತಂದ್ರೆ ರಾಷ್ಟ್ರಪತಿ ಬರ್ತಾರೆ, ಉಪರಾಷ್ಟ್ರಪತಿ ಬರ್ತಾರೆ, ಉಪಾಧ್ಯಕ್ಷರು ಬರ್ತಾರೆ, ಸಭಾಪತಿ ಬರ್ತಾರೆ, ಉಪಸಭಾಪತಿ ಬರ್ತಾರೆ, ಜಡ್ಜಸ್ ಬರ್ತಾರೆ, ಗೌರ್ಮೆಂಟ್ ಲೋನ್ ಬರ್ತೈತಿ, ಆಡಿಟರ್ ಜನರಲ್ ಆಫ್ ಇಂಡಿಯಾ ಬರ್ತಾರೆ, ಜಡ್ಜ್ಮೆಂಟ್ಗಳು ಬರ್ತವೆ. ಆಮೇಲೆ ಪಾರ್ಲಿಮೆಂಟ್ ಹೇಳಿರ್ತಕ್ಕಂಥ ಕೆಲವೊಂದಿಷ್ಟು ಕಾನೂನುಗಳ ಮೂಲಕ ಸಂಚಿತ ನಿಧಿಯಿಂದ ಹಣವನ್ನು ಪಡ್ಕೊಳ್ರಿ ಅಂತ ಹೇಳ್ತಂದ್ರೆ ಅದು ಕೂಡ ಬರ್ತೈತಿ ಅಂತ ಹೇಳಿದ್ರು. ಇದಿಷ್ಟು ಮಾಹಿತಿ ಆರ್ಟಿಕಲ್ 112 ಬಗ್ಗೆ. ಇನ್ನ ಕೆಲವೊಂದಿಷ್ಟು ಕ್ವಶನ್ಗಳದಾವ, ಅವನ್ನ ಬಿಡಿಸ್ಬೇಡೋಣ, ಮುಗಿದೋಯ್ತು. ಇಲ್ಲಿ ಕ್ವಶನ್ ಇತ್ತು, ಭಾರತೀಯ ಸಂವಿಧಾನದ ಯಾವ ವಿಧಿಯು ವಾರ್ಷಿಕ ಹಣಕಾಸು ಹೇಳಿಕೆ ಅಥವಾ ಬಜೆಟ್ಗೆ ಸಂಬಂಧಿಸಿದೆ ಅಂತ ಕೇಳ್ಯಾರ. ಆರ್ಟಿಕಲ್ 110 ಅಂತ ಕೇಳಿದ್ರೆ ಇಲ್ಲ. ಆರ್ಟಿಕಲ್ 110 ಏನ್ ಹೇಳ್ತೈತಿ? ಡೆಫಿನಿಷನ್ ಆಫ್ ಮನಿ ಬಿಲ್ ಬಗ್ಗೆ ಹೇಳ್ತೈತಿ. ಮನಿ ಬಿಲ್ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಹೇಳ್ತೈತಿ. ಯಾವ್ದು? ಆರ್ಟಿಕಲ್ 110 ಡೆಫಿನಿಷನ್ ಆಫ್ ಮನಿ ಬಿಲ್. ಆರ್ಟಿಕಲ್ 246 ಏನ್ ಹೇಳ್ತೈತಿ? ಆರ್ಟಿಕಲ್ 352 ಏನ್ ಹೇಳ್ತೈತಿ? 352 ಎಮರ್ಜೆನ್ಸಿ ಬಗ್ಗೆ, ನ್ಯಾಷನಲ್ ಎಮರ್ಜೆನ್ಸಿ ಬಗ್ಗೆ ಹೇಳ್ತೈತಿ. ನ್ಯಾಷನಲ್ ಎಮರ್ಜೆನ್ಸಿ ಬಗ್ಗೆ ಹೇಳ್ತೈತಿ 352. ಇನ್ನ ಆರ್ಟಿಕಲ್ 246 ಏನ್ ಹೇಳ್ತೈತಿ ಅನ್ನೋದನ್ನ ಕಮೆಂಟ್ ಮಾಡ್ರಿ. ಆರ್ಟಿಕಲ್ 112 ಏನ್ ಹೇಳ್ತೈತಿ ಅಂತಂದ್ರ ಬಜೆಟ್ ಬಗ್ಗೆ ಹೇಳ್ತೈತಿ, ಆನ್ಯುವಲ್ ಫೈನಾನ್ಸಿಯಲ್ ಸ್ಟೇಟ್ಮೆಂಟ್ ಇದ್ರ ಬಗ್ಗೆ ಹೇಳ್ತೈತಿ. ಅಂದ್ರ ಇಲ್ಲಿ ಯಾವ ಆನ್ಸರ್ ಸರಿ ಅಂತಂದ್ರ ಬಿ ಅಂತಕ್ಕಂಥ ಆನ್ಸರ್ ಸರಿ. ಭಾರತ ಸಂವಿಧಾನದ ವಿಧಿಯ ವಾರ್ಷಿಕ ಹಣಕಾಸು ಹೇಳಿಕೆಯನ್ನ ಹೇಳೋದು ಯಾವ್ದಪ್ಪ ಅಂತಂದ್ರ ವಿಧಿ 112. ಇದು ನಮಗ್ ಗೊತ್ತಿರಬೇಕು. ಏನದು? ಆರ್ಟಿಕಲ್ 112 ಅಡಿಯಲ್ಲಿ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾದ ವೆಚ್ಚಗಳನ್ನು 2 ವಿಭಾಗಗಳಾಗಿ ಪ್ರತ್ಯೇಕವಾಗಿ ತೋರಿಸಬೇಕು. ಅವು ಯಾವ 2 ವಿಭಾಗ ಅಂತೇಳಿ ಆರ್ಟಿಕಲ್ 112 ಉಪಬಂಧ 2 ಈಗಾಗಲೇ ನಾವು ಡಿಸ್ಕಷನ್ ಮಾಡಿದ್ವಿ. ಏನ್ ಹೇಳ್ತೈತಿ? ಚಾರ್ಜ್ಡ್ ಅಪಾನ್ ಕನ್ಸಾಲಿಡೇಟೆಡ್ ಫಂಡ್, ಆಮೇಲೆ ಚಾರ್ಜ್ಡ್ ಮೇಡ್ ಆನ್ ಕನ್ಸಾಲಿಡೇಟೆಡ್ ಫಂಡ್. ಈ 2 ರೀತಿಯ ವೆಚ್ಚಗಳು ಅದರಲ್ಲಿ ಇರ್ತಾವು ಅಂತೇಳಿ ಇದಕ್ಕೆ ವೋಟ್ ಮಾಡಬಹುದು. ಅದನ್ನಂದ್ರೆ ವೋಟ್ ಆನ್ ಕನ್ಸಾಲಿಡೇಟೆಡ್ ಫಂಡ್ ಅನ್ನಂಗಿದು. ಹೌದಾ? ಇದನ್ನ ಚಾರ್ಜ್ಡ್ ಆನ್ ಕನ್ಸಾಲಿಡೇಟೆಡ್ ಫಂಡ್ ಅನ್ನಂಗಿದು. ಹಂಗಾದ್ರೆ ಆನ್ಸರ್ ಯಾವ್ದು ಕರೆಕ್ಟ್? ಕನ್ಸಾಲಿಡೇಟೆಡ್ ಫಂಡ್ ದಲ್ಲಿ 2 ರೀತಿ ವೆಚ್ಚಗಳನ್ನ ತೋರಿಸಬೇಕು ಅಂತೇಳಿ. ಯೋಜಿತ ವೆಚ್ಚ, ಯೋಜನಾಯೇತರ ವೆಚ್ಚ ಅಂತ ಕೇಳಿದ್ರೆ ಇಲ್ಲ. ಆದಾಯ ಬಂಡವಾಳ ವೆಚ್ಚ ಕೇಳಿದ್ರೆ ಇಲ್ಲ. ರಕ್ಷಣಾ ಮತ್ತು ನಾಗರಿಕ ವೆಚ್ಚ ಅಂತ ಕೇಳಿದ್ರೆ ಇಲ್ಲ. ಯಾವುದು? ಚಾರ್ಜ್ಡ್, ಕಡ್ಡಾಯವಾಗಿ ಮತ್ತು ಮತಕ್ಕೆ ಹಾಕಬಹುದಾದ ವೆಚ್ಚಗಳನ್ನ 2 ರೀತಿಯಲ್ಲಿ ವಿಭಾಗ ಮಾಡ್ತೀವಿ. ಚಾರ್ಜ್ಡ್ ಅಂದ್ರೆ ಕಡ್ಡಾಯವಾಗಿ ನೀನು ಕೊಡ್ಲೇಬೇಕಾಗಿರ್ತಕ್ಕಂಥದ್ದು. ಯು ಕ್ಯಾನ್ ನಾಟ್ ಡಿನೈಡ್ ಇಟ್. ವೋಟಿಗೆ ಹಾಕಬೇಕು ಅಂದ್ರೆ ನೀವು ಕೊಡಬಹುದು, ಬೇಕಾದ್ರೆ ಬಿಡಬಹುದು. ಅದು ಬರ್ತೈತಿ ಆರ್ಟಿಕಲ್ 113, 14, 15 ಡಿಸ್ಕಷನ್ ಮಾಡೋ ಮುಂದೆ ಬರ್ತಾ ಹೋಗಲ್ಲ ಏನಂತ ಹೇಳ್ತೀನಿ. ಚಾರ್ಜ್ಡ್ ಅಪಾನ್ ಅಂತ ಅಂದ್ರು ಅಂತಂದ್ರೆ ಕಂಪಲ್ಸರಿ ಯು ಶಾಲ್ ಪೇ. ಆಮೇಲೆ ಚಾರ್ಜ್ಡ್ ಮೇಡ್ ಆನ್ ಅಂತಂದ್ರೆ ಯು ಮೇ ಪೇ ಆರ್ ಯು ಮೇ ನಾಟ್ ಪೇ ಅಂದಂಗೆ. ಇವು ಕೊಡಬಹುದು, ಕೊಡದೇ ಇರಬಹುದು. ಅಂದ್ರೆ ಅದನ್ನು ಮತಕ್ಕೆ ಹಾಕಬಹುದು. ಇಲ್ಲಾಂದ್ರೆ ಮತಕ್ಕೆ ಹಾಕಿದಾಗ ಬಹುಮತದಿಂದ ಪಾಸ್ ಆಯ್ತು ಅಂದ್ರೆ ದುಡ್ಡನ್ನು ಕೊಡಬೇಕು, ಬಹುಮತದಿಂದ ಪಾಸ್ ಆಗ್ಲಿಲ್ಲ ಅಂದ್ರೆ ದುಡ್ಡನ್ನು ಕೊಡುವಂತಿಲ್ಲ. ದಟ್ ಇಸ್ ಅ ಸಿಂಪಲ್ ಥಿಂಗ್. ಇದು ಗೊತ್ತಿರಬೇಕು. ಏನು? ಆರ್ಟಿಕಲ್ 112 ಅಡಿಯಲ್ಲಿ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾದಿಂದ ಮಾಡಲಾದ ವೆಚ್ಚಗಳನ್ನ 2 ರೀತಿ ವಿಭಾಗ ಮಾಡ್ತಾರೆ. 1ನೇದ್ದು ಚಾರ್ಜ್ಡ್, ಇನ್ನೊಂದು ವೋಟ್. ಇದನ್ನ ಚಾರ್ಜ್ಡ್ ಅಪಾನ್ ಅಥವಾ ಚಾರ್ಜ್ಡ್ ಮೇಡ್ ಆನ್ 2 ರೀತಿನೂ ಬರೀತಾರೆ. ನೆನಪಲ್ಲಿ ಇರಬೇಕು. ಚಾರ್ಜ್ಡ್ ಅಪಾನ್ ಅಂತ ಬರೀತಾರೆ. ಚಾರ್ಜ್ಡ್ ಅಪಾನ್ ಅಂತ ಒಂದು ರೀತಿ ವೆಚ್ಚ ಇರ್ತೈತಿ. ಆಮೇಲೆ ಚಾರ್ಜ್ ಮೇಡ್ ಆನ್ ಅಂತೇಳಿ ಇನ್ನೊಂದು ರೀತಿಯ ವೆಚ್ಚ ಇರ್ತೈತಿ. ಚಾರ್ಜ್ ಮೇಡ್ ಆನ್. ವೋಟ್ ಇತ್ತಂದ್ರೂ ಅದು ಕರೆಕ್ಟೇ. ಚಾರ್ಜ್ಡ್ ಮೇಡ್ ಆನ್ ಇತ್ತು ಅಂದ್ರೆ ಅದು ಕರೆಕ್ಟ್ ಆನ್ಸರ್. ನೆನಪಲ್ಲಿ ಇರಬೇಕು. ಈ ರೀತಿ ಕ್ವಶನ್ ಅನ್ನ ಕೇಳ್ತಿರ್ತಾರೆ. ಇನ್ನೊಂದು 2 ಅದಾವ ನೋಡೋಣ. ಭಾರತೀಯ ಸಂವಿಧಾನದಲ್ಲಿ ವಾರ್ಷಿಕ ಹಣಕಾಸು ಹೇಳಿಕೆಯು ಸಾಮಾನ್ಯವಾಗಿ ಎಷ್ಟು ಭಾಗಗಳಾಗಿ ವಿಂಗಡಣೆ ಮಾಡಲಾಗಿದೆ? ಈ ಆನ್ಯುವಲ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನ್ನ ಎಷ್ಟು ಭಾಗಗಳಾಗಿ ಡಿಫ್ರೆನ್ಶಿಯೇಟ್ ಮಾಡಿದ್ದಾರೆ, ಡಿವೈಡ್ ಮಾಡಿದ್ದಾರೆ ಅಂತ ಕೇಳಕತ್ತಾರೆ. ಏನ್ 2 ಭಾಗಗಳಾಗಿ ಭಾಗ ಮಾಡಿದ್ದಾರೆ ಅಂತ? ಆದಾಯ ಬಜೆಟ್, ಬಂಡವಾಳ ಬಜೆಟ್ ಅಂತೇಳಿ 3 ಭಾಗಗಳಾಗಿ ಮಾಡ್ಯಾರ ಅಂತ. ಕನ್ಸಾಲಿಡೇಟೆಡ್, ಕಂಟಿಜೆನ್ಸಿ ಅಂಡ್ ಪಬ್ಲಿಕ್ ಅಕೌಂಟ್ ಅಂತ ಹೇಳಿ ಈ ರೀತಿ 4 ಭಾಗಗಳದಾವಣ, 5 ಭಾಗಗಳದಾವಣ ಅಂತ ಕೇಳಕತ್ತಾರ. ಆದ್ರೆ ನಾವು ಇಲ್ಲಿವರೆಗೂ ನೋಡಿದ್ವಿ ಬಜೆಟ್ ನಲ್ಲಿ ಏನಿರಬೇಕು ಅಂತಂದ್ರೆ ಫಸ್ಟ್ನೇದ ಆರ್ಟಿಕಲ್ 112 ಉಪಬಂಧ 1 ಏನ್ ಹೇಳಕತೈತಿ ಅಂತಂದ್ರ ಅಂದಾಜು
ಅಂದಾಜು ಆದಾಯ ಮತ್ತು ವೆಚ್ಚಗಳನ್ನ ಹೊಂದಿರತಕ್ಕಂತ ಎನ್ಯುವಲ್ ಫೈನಾನ್ಸಿಯಲ್ ಸ್ಟೇಟ್ಮೆಂಟ್ ಅನ್ನ ಪಾರ್ಲಿಯಾಮೆಂಟ್ ಮುಂದೆ ಇಡುವಂತಹ ಕೆಲಸವನ್ನ ರಾಷ್ಟ್ರಪತಿಗಳು ಮಾಡಬೇಕು ಅಂತ ಹೇಳ್ತೈತಿ ಅಂತ. ಅಂದ್ರ ಏನು, ಆನ್ಯುವಲ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ನಲ್ಲಿ ಎರಡು ವಿಷಯಗಳು ಇರ್ತವೆ, ಒಂದು ಆದಾಯ, ಇನ್ನೊಂದು ವೆಚ್ಚ. ಹೌದಾ? ಅದನ್ನ ಆದಾಯ ಬಜೆಟ್ ಮತ್ತು ಬಂಡವಾಳ ಬಜೆಟ್ ಅಂತ ಕರೀತಾರೆ. ಇಷ್ಟೇ. ಇವೆರಡು ರೀತಿ ಭಾಗಗಳಾಗಿ ವಿಂಗಡಣೆ ಮಾಡ್ತಾರೆ. ಇವೆರಡು ನಮಗ್ ಗೊತ್ತಿರಬೇಕು. ಇದಿಷ್ಟು ಮಾಹಿತಿ ಆರ್ಟಿಕಲ್ 112 ಬಗ್ಗೆ. ಇದರಲ್ಲಿ ಹೇಳಿರ್ತಕ್ಕಂಥ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿತ್ತು ಅಂತ ಗೊತ್ತೀನಿ. ಇಷ್ಟ ಆಗಿತ್ತು ಈ ಮಾಹಿತಿಯನ್ನ ಎಲ್ಲರಿಗೂ ಶೇರ್ ಮಾಡ್ರಿ. ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ಸ್ ಕಮೆಂಟ್ ಮಾಡ್ರಿ. ಮುಂದಿನ ವಿಡಿಯೋದಲ್ಲಿ ಆರ್ಟಿಕಲ್ 113 ಬಗ್ಗೆ ಡಿಸ್ಕಷನ್ ಮಾಡೋಣ. ಭಾರಿ ಇಂಟ್ರೆಸ್ಟಿಂಗ್ ಟಾಪಿಕ್ 113. ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಆರಾಮಾಗಿರ್ರಿ, ಆರಾಮಾಗಿ ಓದ್ರಿ, ಆರಾಮಾಗಿರ್ರಿ, ಆರಾಮಾಗಿ ಊಟ ಮಾಡ್ರಿ, ತಿರುಗಾಡ್ರಿ, ಆರಾಮಾಗಿ ಓದ್ರಿ. ಯಾಕಂತಂದ್ರೆ ಕಾಲ್ಫಾರ್ಮ್ಗಳ ಪರ್ವ ಸ್ಟಾರ್ಟ್ ಆಗೋದಿದೆ. ಈಗಾಗಲೇ ಪಿಸಿ ಕಾಲ್ಫಾರ್ಮ್ ಆಗ್ಯದ. ಇನ್ನು PSIಗಳು, SDA, FDA, ಈವನ್ KS ಕೂಡ ಕಾಲ್ಫಾರ್ಮ್ ಆಗುವ ಸಾಧ್ಯತೆಗಳು ಜಾಸ್ತಿ ಇವೆ. ಟೀಚರ್ಗಳ ಕಾಲ್ಫಾರ್ಮ್ ಕೂಡ ಆಗಿದೆ. ಎಲ್ಲದಕ್ಕೂ ಬೇಕಾಗಿರ್ತಕ್ಕಂಥ ಮಾಹಿತಿಗಳನ್ನ ನಾವು ಪ್ರೊವೈಡ್ ಮಾಡ್ತಿರ್ತೀವಿ. ಅದಕ್ಕಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಇನ್ನೂ ಹೆಚ್ಚು ಜನರಿಗೆ ಶೇರ್ ಮಾಡ್ರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಆರ್ಟಿಕಲ್ 113 ಬಗ್ಗೆ ಡಿಸ್ಕಷನ್ ಮಾಡೋಣ. ಅಲ್ಲಿವರೆಗೂ ಆರಾಮಾಗಿರ್ರಿ. ಧನ್ಯವಾದಗಳು. ಜೈ ಹಿಂದ್.